ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ. ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು, ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ದಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೂ ಆಗಿ. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಯಲಹಂಕದ ನೆಲದಲ್ಲಿ ಇಂದು ನೆನಪಿನ ಹೂವು ಅರಳಿದೆ. 46 ಅಲ್ಲ 66 ಮನಗಳು ಒಂದೇ ಮಗ್ಗುಲಲ್ಲಿ ನಿಂತಿವೆ. ಒಮ್ಮೆ ಕೂತ ಅದೇ ಬೆಂಚುಗಳು ಇಂದು ಹೃದಯಕ್ಕೆ ಹತ್ತಿವೆ. ಮೊದಲ ದಿನದ ಕಣ್ಣುಗಳು ಇಂದಿಗೂ ಮಿಂಚು ಹರಿಯುತ್ತವೆ. ಗುರುವಿನ ಹೆಜ್ಜೆ ನೆನೆಸಿದರೆ ನಮ್ಮ ಬಾಲ್ಯ ಹಾಡುತ್ತದೆ. ಸ್ನೇಹ ಸಮ್ಮಿಲನ, ಸ್ನೇಹ ಸಮ್ಮಿಲನ, ಹಳೆಯ ನಗು ಮತ್ತೆ ಬಂದಿತು. ಸ್ನೇಹ ಸಮ್ಮಿಲನ, ಸ್ನೇಹ ಸಮ್ಮಿಲನ, ಗುರುವಿನ ಹೆಸರು ಜೀವಂತಿತು. ನಮ್ಮ ಹೆಮ್ಮೆ ಅದೇ ಬಂದ. ಗೋಡೆಗಳ ಮೇಲೆ ಹೆಸರು ಕೆತ್ತಿದರಿ, ಚಾಕುಳು ಕೈಗೆ ಅಂಟಿತ್ತು. ಬೆಳಗಿನ ಸಾಲಿನಲ್ಲಿ ನಿಂತು ನಿಂತು ನಾವು ಕನಸು ಕಟ್ಟುತ್ತಿದ್ದೆವು. ಅಂಕೆಗಳ ನಡುವೆ ಅಡಗಿದ ಆಸೆ ಇಂದು ಕಣ್ಣಲ್ಲಿ ನಿಂತಿದೆ. ಇನ್ನೊಂದು ಕಾವೇರಿ ನದಿ ಹಿಂದೆ ಕರುನಾಡು ಅನ್ನೋ ಕಪ್ಪು ಮಣ್ಣು ಇರೋದ್ರಿಂದ ಕರುನಾಡು ಅಂತ ಕರುನಾಡು ಹಂಗೆ ಬರ್ಬೇಕಾದ್ರೆ ಕನ್ನಡ ಅಂತ ಅದೇನಾಯ್ತು ಅಂದ್ರೆ ಕಪ್ಪು ಮಣ್ಣಿನ ನಾಡು ಕಪ್ಪು ನಾಡು ಅಂತ ಕಪ್ಪು
ಅದು ಅದರ ಹಿನ್ನೆಲೆಯಲ್ಲಿ ಇದು ನಮ್ಮ ಕಪ್ಪು ಮಣ್ಣಿನ ನಾಡು ಅಂತ ಇದೆ. ಅಲ್ಲಿ ಕನ್ನಡ ಅನ್ನೋದಕ್ಕೆ ಬೇರೆ ಯಾವ ಸ್ಪೆಷಲ್ ಬಹಳ ಏನೋ ಹೇಳ್ತಾರೆ ಅದ್ರ ಬಗ್ಗೆ ಪುಣೆನ. ಆದರೆ ನಮ್ಮಲ್ಲಿ 75% ಇದು ನಾಡು, ಕಪ್ಪು ನಾಡು, ಕಪ್ಪು ನಾಡು, ಕತ್ತು ನಾಡು ಅಂತಾರೆ. ಹಾಗೆ ಅದು ಹಾಗೇನೆ ಕನ್ನಾಡು ಅಂತಾಗಿತ್ತು. ಕನ್ನಾಡು ಅಂತಾಗಿದ್ದು ಅದು ಬರ್ತಾ 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 ಕನ್ನಾಡು ಅನ್ನೋದು ಹೋಗಿ ಕನ್ನಡ ಅನ್ನೋದು. ಕನ್ನಡ ಅನ್ನೋದು ಭಾಷೆ, ಕನ್ನಡಿಗ ಅನ್ನೋದು ವಿಶೇಷಣ, ಕನ್ನಡ ಅನ್ನೋದು ಒಂದು ವಿಶೇಷ. ಹಾಗಾಗಿ ನಾವು ಹೋಗಿ ಎಷ್ಟು ಅಕ್ಷರಗಳಿದ್ದಾವೆ ಅಂತ ಹೇಳಿದ್ರೆ, ನೀವಿದ್ದಾಗ ಎಷ್ಟು ಅಕ್ಷರ ಇದೆ? ಈಗ ಯಾಕೆ ಅಂದ್ರೆ ಎರಡು ಒಂದೇ ತರ ಮತ್ತೆ ಸ್ವರದ ಒಂದೇ ತರ ಇರೋದ್ರಿಂದ ನಮ್ಮ ಹುಡುಗರು ಮರ್ತಿಲ್ಲ ಕನ್ನಡ ಭಾಷೆಯನ್ನು. ಕನ್ನಡ ಭಾಷೆ 2000 ವರ್ಷಗಳ ಹಿಂದಿನ ಭಾಷೆ ಇದು. ತಮಿಳು ಬಿಟ್ಟರೆ ನಮ್ಮದು ಕನ್ನಡ ಪ್ರಾಚೀನ ಭಾಷೆ. ಆದ್ದರಿಂದ ನಾವಿಂಥ ಒಂದು ಸುಂದರವಾದಂತಹ ಕನ್ನಡ ನಾಡಲ್ಲಿ, ಸಮೃದ್ಧವಾದಂತಹ ಕನ್ನಡ ನಾಡಲ್ಲಿ ಯಾವುದೇ ವಿಪರೀತವಾದಂತಹ ಏನು ಈಗ ಅರ್ಥಬೇಕು ಅದು ಇದು ಎಲ್ಲ ಬರ್ತಾ ಇದೆಯಲ್ಲ, ಸಮುದ್ರ ಬಂದ ನಮ್ಮ ಮೇಲೆ ಬೀಳುವಂತಹದ್ದು ಮಂಗಳೂರು ಕಡೆ ಮಾತ್ರ ಅಂತದೊಂದು ಭಯ ಇರೋದು. ಬಿಟ್ಟರೆ ನಾವೆಲ್ಲ ಭಾಳ ಸೇಫ್ ಆಗಿದ್ದೀವಿ. ಆದ್ದರಿಂದ ಕರ್ನಾಟಕವೇ ಆಗಿದೆ. ಕರ್ನಾಟಕದ ಪ್ರಾಕೃತಿಕ ಪರಿಸರ ಇದೆಯಲ್ಲ ಅದು ಹಾಗೆ ಇದೆ. ಆದ್ದರಿಂದ ನಾವೆಲ್ಲರೂ ತುಂಬ ಪುಣ್ಯವಂತರು, ತುಂಬ ಒಂದು ಸೇಫ್ಟಿ ಆದಂತಹ ಒಂದು ನಾಡಲ್ಲಿ ನಾವು ಬದುಕ್ತಾ ಇದ್ದೀವಿ. ನನ್ನ ಇದೊಂದು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಅಂದರೆ, ನಾನು ಯಾಕೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂತಂದರೆ, ನಮ್ಮ ಜನರಲ್ಲಿ, ನಮ್ಮ ಮಕ್ಕಳಲ್ಲಿ, ನಿಮ್ಮಂತಹ ಯುವಕರಲ್ಲಿ ಸೌಹಾರ್ದತೆ ಕಡಿಮೆ ಆಗಿದೆ. ಯಾವಾಗಲೂ ನಮ್ಮ ಕ್ಲಾಸ್ ರೂಮಲ್ಲಿ ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹಾಕೇ ಗೊತ್ತಿಲ್ಲ ನಮಗೆ. ಈಗ ನಾವು ಜಾತಿಗಳ ಮಧ್ಯೆ ಬದುಕ್ತಾ ಇದ್ದೇವೆ. ದಯವಿಟ್ಟು ಅದನ್ನು ಮಾಡ್ಕೊಬೇಡಿ ಯಾರು. ನಿಮ್ಮೆಲ್ಲರಿಗೂ ನನ್ನದೊಂದು ವೈಯಕ್ತಿಕ ಪ್ರಾರ್ಥನೆ ಇದೆ. ಖಂಡಿತ ಧರ್ಮ ಜಾತಿಗಳನ್ನು ಮಾಡಬೇಡಿ. ನಮ್ಮ ಭಾರತದಲ್ಲಿ ಸಾಧ್ಯನೇ ಇಲ್ಲ, ಅದು ಆಗದೇ ಇಲ್ಲ. ಆಗತ್ತೆ ಅದು ಆಗಕ್ಕೆ ಶುರುವಾಯಿತು ಅಂದರೆ ಒಳಗಡೆಗೆ ಎಲ್ಲರಿಗೂ ಒಂದು ಬೆಂಕಿ ಬರುತ್ತೆ, ಬೆಂಕಿ ಉಂಟಾಗುತ್ತೆ. ಅವ್ರ ಮನೆಗೆ ಹೋಗ್ಬಿಡ ಅವರಂಥವ್ರು, ಇವ್ರ ಮನೆಗೆ ಹೋಗ್ಬಿಡ ಇವರಂಥವ್ರು. ದಯವಿಟ್ಟು ಮಾಡ್ಕೋಬೇಕು. ಸೌಹಾರ್ದಯುತವಾದಂತಹ ನಾಡನ್ನು ಬದುಕ್ತಿದ್ದೀರಾ. ಹೆಂಗೆ ಹೇಳ್ತಾನೆ ಪಂಪ, ಹೆಂಗಿತ್ತು ನಮ್ಮ ಕನ್ನಡ ನಾಡು. ಕನ್ನಡಿಗರ ಬಗ್ಗೆ ಅವ್ನು ಹೇಳ್ತಾನೆ, ಕನ್ನಡಿಗರು ಧೈರ್ಯ ಬಂದವರು, ಸುಬಟಗಳು, ಚಲ್ಲರ್ಗಳು, ಹೀಗೆ ಎಷ್ಟು ವಿಶೇಷಣಗಳನ್ನು ನಮ್ಮ ಬಗ್ಗೆ ಕೊಡ್ತಾನೆ. ಅದರಿಂದ ಬೇರೆ ಏನಾದ್ರು ಮಾಡ್ಕೊಂಡು ಕನ್ನಡ ನಾಡಲ್ಲಿ ಇರುವಂಥ ಜನ ಮಾತ್ರ ಮಾಡ್ತೀವಿ. ಅದರಲ್ಲೂ ಬೆಂಗಳೂರಲ್ಲಿ ಒಂದು ಸಾರಿ ಒಂದೇನಾದ್ರು ಬೆಂಕಿ ಹತ್ತಿತು ಅಂದರೆ ಅದು ಆರೋದೇ ಇಲ್ಲ. ಆದ್ದರಿಂದ ದಯವಿಟ್ಟು ಇತ್ತೀಚೆಗೆ ಆಗ್ತಾ ಇರುವಂತಹ ಈ ಘಟನೆಗಳನ್ನೆಲ್ಲ ನೋಡಿದಾಗ ನಮ್ಮ ಬರಗೂರು ರಾಮಚಂದ್ರಪ್ಪನವ್ರಿಗೆ ಸಾಧ್ಯವಾದರೆ ಎಲ್ಲರಿಗೂ ಸಿಕ್ಕರೆ ಒಂದು ಪುಸ್ತಕ ಓದಿ. ದ್ವೇಷ ಬಿಟ್ಟು ದೇಶ ಕಟ್ಟು ಒಂದು ಪುಸ್ತಕ ಬರೆದಿದ್ದಾರೆ ಇತ್ತೀಚೆಗೆ, ಕಳೆದ ವರ್ಷನೋ ಅದು ಹಿಂದಿನ ವರ್ಷನೋ. ಹೆಸರು ಅದಕ್ಕೆ ದ್ವೇಷ ಬಿಟ್ಟು ದೇಶ ಕಟ್ಟು. ಎಷ್ಟು ಒಳ್ಳೆಯ ಹೆಸರು. ಆ ಒಳಗಡೆ ಏನು ಆ ಜಾತಿ ಧರ್ಮಗಳ ದ್ವೇಷಗಳನ್ನು ಬೆಳೆಸ್ಕೊತಿದ್ದೀರಲ್ಲ, ಅದನ್ನು ಬಿಟ್ಟು ದೇಶವನ್ನು ವ್ಯವಸ್ಥಿತವಾಗಿ ಕಟ್ಟುವಂಥ ಪ್ರಯತ್ನ ಮಾಡಿ. ನಿಮ್ಮ ಕೈನಲ್ಲಿದೆ, ಯಂಗ್ಸ್ಟರ್ಸ್ ಕೈನೋ, ನಮ್ಮ ಕೈನಲ್ಲಿಲ್ಲ. ಅದರಿಂದ ನೀವೆಲ್ಲರೂ ಅಂತಹ ಒಂದು ಭಾವನೆಯನ್ನು ಬೆಳೆಸ್ಕೋಬೇಕು ಅಂತ ನನ್ನ ಸವಿನಯ ಪ್ರಾರ್ಥನೆ. ನನಗೆ ಇದು ಪ್ರಯಾಸ ಕೊಟ್ಟಿದ್ದಕ್ಕೆ, ಇವೆಲ್ಲ ಕೂತಿದ್ದಕ್ಕೆ, ಇವೆಲ್ಲ ಪಾಠ ಕೇಳಿದ್ದಕ್ಕೆ ನನಗೂ ಅಷ್ಟೇ. ಖುಷಿಯಿಂದ ಪಾಠ ಮಾಡಿದ ಕಾಲೇಜು. ಚೇಂಜ್ ಆಗಿದೆ. ಹೆಣ್ಮಕ್ಳಲ್ಲಿ ನೀವು ಹೆಂಗಿದ್ರೆ ಹಂಗೆ ಇದ್ದೀರಾ, ಬಟ್ ಇವರೆಲ್ಲ ತುಂಬಾ ಡ್ರಾಸ್ಟಿಕ್ ಚೇಂಜ್ ಆಗ್ತಿದೆ. ಮರ ಸಸಿ ನೆಡ್ತೀವಿ, ಬೀಜ ನೆಡ್ತೀವಿ ನಾವು ಮರಕ್ಕೆ. ಇದರಲ್ಲಿ ನಾವು ಮನೆಯಲ್ಲಿ ಅದು ನೆಟ್ಟು ಗಿಡ ಆಗುತ್ತೆ. ನೀವೆಲ್ಲ ಈಗ ಗಿಡಗಳ ರೀತಿ ನೆಡ್ತೀವಿ.
ನಾವೆಲ್ಲ ಈಗ ಸಂಪೂರ್ಣ ಪರಿಪೂರ್ಣವಾಗಿ ಬೆಳೆದಂತಹ ಮರಗಳು. ಸೊ ಅಷ್ಟೇ, ನೀವು ಹಣ್ಣೆ ಉದುರಿದ್ರೆ ಮತ್ತೆ ತಿರ್ಗಾ ಚಿಗುರಲ್ಲ, ಆಯ್ತಾ? ಅಂತಹ ಒಂದು ಇದರಲ್ಲಿ ಇದೀವಿ ನಾವು, ವಯಸ್ಸಿನ ಇದರಲ್ಲಿ ಇದೀವಿ. ನೀವೆಲ್ಲ ಇನ್ನ ಏನಾಗಿದ್ದೀರಾ? ಗಿಡ ಇದ್ದೀರಾ. ಗಿಡ ಆಗಿ ಮರ ಆಗೋವರೆಗೂ ನಿಮ್ಮ ಜೀವನ ಇದೆ. ಸೊ ಆ ಜೀವನನ ಪರಿಪೂರ್ಣವಾಗಿ ಕಳೀರಿ, ಖುಷಿಯಿಂದ ಕಳೀರಿ, ಶಾಂತವಾಗಿ ಕಳೀರಿ. ಯಾಕೆ ದ್ವೇಷಗಳ ಭಾವನೆಯಿಂದ ಕಳೀತೀರಾ? ಭಾಳ ಖುಷಿಯಿಂದ ಕಳೀರಿ. ನೀವು ಯಾಕೆ ಹಿಂಗಿದ್ದೀರಾ ಮೇಡಮ್ ಅಂದರೆ, ನಾನು ಇರೋದೇ ಹೀಗೆ, ನಾನು ಹಿಂಗೇ ಥರನೇ ನಮ್ಮ ಮನೆಯಲ್ಲೂ ಇರೋದು. ನನ್ನ ಎಲ್ಲ ಕೆಲಸಗಳು ಇವತ್ತು ನಾನು ಪರ್ಫೆಕ್ಟಾಗಿ ಮಾಡ್ಕೊತೀನಿ. ನನ್ನ ಪಾಡಿಗೆ ನಾನು ಏನಿದೆಯೋ ಅದನ್ನು ನಾನು ಮಾಡ್ಕೊತೀನಿ. ಎಲ್ಲ ಬಂಧು ಬಾಂಧವರನ್ನು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಯಾರ ಮನೇಲಿ ಕಷ್ಟ ಆದರೂ ಹೋಗ್ತೀನಿ, 4 ದಿನ ಇರ್ತೀನಿ, ಅವ್ರ ಕಷ್ಟಕ್ಕೆ ಹಾಕ್ತೀನಿ, ಬರ್ತೀನಿ, ಚೆನ್ನಾಗಿ ಮಾತಾಡ್ತೀನಿ. 1 ವರ್ಷ ಗಣೇಶನ ಹಬ್ಬ ಬಂದಾಗ ಇಡೀ ನಮ್ಮ ಕುಟುಂಬ ಏನಿದೆ ಎಲ್ಲ ಕುಟುಂಬವನ್ನು ನಮ್ಮ ಮನೆಗೆ ಸೇರಿಸ್ತೀನಿ. ಒಂದು 120-140 ಜನ ಬರ್ತಾರೆ. ಬಂದಾಗ ಅವ್ರಿಗೆಲ್ಲರಿಗೂ ಊಟ ಹಾಕ್ತೀನಿ, ಉಡುಗೊರೆ ಕಳಿಸ್ತೀನಿ, ತಿಂಡಿ ಹಾಕಿ ಕಳಿಸ್ತೀನಿ, ಖುಷಿಯಾಗಿರ್ತೀನಿ. ಅಷ್ಟು ನಾನು ದುಡ್ಡಲ್ಲಿ ನಾನೇನಾದ್ರು ಒಂದಷ್ಟು ಅಂಥ ಕೆಲಸಗಳನ್ನು ಮಾಡ್ತೀನಿ. ನಮ್ಮ ಯಜಮಾನರು ಒಂದು ಶಾಲೆಯನ್ನು ಬಡ ಮಕ್ಕಳಿಗೋಸ್ಕರ ಕಟ್ಟಿದ್ದಾರೆ ಆ ಊರಲ್ಲಿ, ಅವ್ರ ಸ್ವಂತ ಊರಲ್ಲಿ. ನಾನು ಆ ಕೆಲಸ ಮಾಡ್ತೀನಿ. ಆ ಬಡ ಮಕ್ಕಳಿಗೆ ಅವ್ರು ಯಾವಾಗಲೂ ಭಿಕ್ಷಾ ಪಾತ್ರೆ ಇಟ್ಕೊಂಡು ತಿರುಗ್ತಾರೆ. ಒಳ್ಳೊಳ್ಳೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಹೋಗಿ ಎಲ್ಲ ಹೆಣ್ಮಕ್ಳಿಗೂ ಅವರು ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಈಗಾಗಲೇ ಸ್ಪಾನ್ಸರ್ಶಿಪ್ ಕೊಡಿಸಿದ್ದಾರೆ. ಫೀಸ್ ಏನಿಲ್ಲ. ಇಡೀ ವರ್ಷಕ್ಕೆ 14-16 ಸಾವಿರ ಫೀಸ್ ಅವ್ರದ್ದು ಸ್ಕೂಲಲ್ಲಿ. ಅಷ್ಟೇ ಒಳ್ಳೆ ಎಜುಕೇಷನ್ ಕೊಡ್ತಿದ್ದಾರೆ. ತಪೋವನದ ಹಾಗೆ ಸ್ಕೂಲನ್ನು ಬೆಳೆಸಿದ್ದಾರೆ. 1 ಪೈಸಾ ನಾವೇನು ಅದರಿಂದ ಆದಾಯ ತಗೋತಾ ಇಲ್ಲ. ನಮ್ಮ ಕೈನಲ್ಲಾಗಿದ್ದು ನಾವು ಸೊಸೈಟಿ ಕೊಡ್ತಾ ಇದ್ದೀವಿ ಅಷ್ಟೇ. ಅವರು ನಾವು ಮದುವೆ ಆದಾಗ 85ರಲ್ಲಿ ನಾವು ಮದುವೆ ಆದಾಗ ಅವ್ರ ಊರಲ್ಲಿ ಒಂದು ಹೆಣ್ಣು ಮಗಳು ಕೂಡ SSLC ದಾಟಿರಲಿಲ್ಲ, SSLCಗೂ ಹೋಗಿರಲಿಲ್ಲ, 7th ಅಷ್ಟೇ. ಈಗ ಇಡೀ ಇದರಲ್ಲಿ ಹೆಣ್ಣು ಮಕ್ಕಳು ಅವ್ರು ಸ್ಕೂಲ್ ಮಾಡಿರೋದ್ರಿಂದ ಹೆಣ್ಣು ಮಕ್ಕಳೆಲ್ಲ ಶಾಲೆಗೆ ಬರ್ತಾ ಇದ್ದಾರೆ. ಎಲ್ಲ ಹೈಯೆಸ್ಟ್ ಮಾರ್ಕ್ಸ್ ಹೆಣ್ಮಕ್ಳು ತಗೋತಾರೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನಾವು ದುಡ್ಡಿನ ದುಡ್ಡಲ್ಲಿ ಒಂದು ಭಾಗ ಅಷ್ಟೇ. ನಮಗೆ ಹೇಳುವಾಗ ದುಡ್ಡಿದೆ ಅಂತಲ್ಲ, ನಾವು ದುಡಿದಿದ್ರಲ್ಲಿ ಒಂದು ಭಾಗ ಅದನ್ನು ಮಾಡಲಿ. ಅವರು ಅದನ್ನು ಮುಂದೆ ನಮ್ಮ ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ತಾರಲ್ಲ, ನಮ್ಮ ಸಂತೃಪ್ತ ಜೀವನ ಕ್ರಮ. ಹಾಗಾಗಿ ನೀವು ಹೆಂಗೆ ಇದ್ದೀರಾ ಮೇಡಮ್ ಅಂತಂದರೆ, ಆ ಜೀವನದ ಪ್ರೀತಿ ಇದೆಯಲ್ಲ ಅದು ಕೂಡ ಹಾಗೆ ಇದೆ. ಇದೆಲ್ಲ ನನ್ನ ಸ್ಟೂಡೆಂಟ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೆ. ಯಾರಿಗೂ 3ನೇ ಹೋಗಿ ಹೇಳಲ್ಲ. ನಾನು ಯಾವಾಗಲೂ ಮೊದಲನೇ ಸರ್ತಿ ಈಗ ಅಲ್ಲಿ ಯೂನಿವರ್ಸಿಟಿನಲ್ಲಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ಕೆಲಸಕ್ಕೆ ಮಾಡ್ತಿದ್ದೆ. ನಾನು ವಾರಕ್ಕೆ 3 ಸತಿ ಪಾಠ ಮಾಡ್ತಿದ್ದೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಆವಾಗ ಹೋದಾಗ ಮಕ್ಕಳಿಗೆ ಮೊದಲನೇ ಪಾಠ ಮಾಡ್ತಿದ್ದು ಇಂದಲೇ ಕನ್ನಡ ಅಕ್ಷರ ಎಷ್ಟು ಏನು ಶುರುವಾಗುತ್ತೆ ಅಂತ. ನಮ್ಗೀಗ ವಯಸ್ಸಾಗಿದೆ ಅಂತ ಕಾಳಜಿ ಬಿಡಬಾರ್ದು. ಕಾಳಜಿಯನ್ನು ಇಟ್ಕೊಂಡು ನೀವೇನು ಕೆಲಸ ಮಾಡ್ತಿದ್ರೆ ಅದರಲ್ಲಿ ಪರ್ಫೆಕ್ಟಾಗಿ ಮಾಡಿ. ನೀವು ಯಾವುದೇ ಕೆಲಸ ಮಾಡಿ, ಯಾವ ಕೆಲಸನೂ ನಾಚಿಕೆಗೇಡಿನ ಕೆಲಸ ಅಲ್ಲ. ಕದಿಯೋದು, ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಇದು ಬಿಟ್ಟರೆ ಯಾವುದು ನಾಚಿಕೆಗೇಡಿನ ಕೆಲಸ ಅಲ್ಲ. ಎಲ್ಲರೂ ಕೂಡ ಏನು ಮಾಡ್ತೀರೋ ಅದನ್ನು ಪರ್ಫೆಕ್ಟಾಗಿ ಮಾಡಿ. ನನ್ನ ಒಂದು ಅಡ್ವೈಸ್. ಥ್ಯಾಂಕ್ ಯು. ಓ ಖಂಡಿತ. ಭಕ್ತರಹಳ್ಳಿ ಅಂತ ಬೇಲೂರು ಪಕ್ಕ ಇದೆ. ಬೇಲೂರು ಮಳ್ಳೂರು, ಹೊಸಕೋಟೆ ಅಲ್ಲಪ್ಪ, ಈಗ ದೇವನಹಳ್ಳಿ ದಾಟಿದ ಮೇಲೆ ಬೇಲೂರು ಮಳ್ಳೂರು ಅಂತ ಒಳಗಡೆ ರೋಡ್, ಒಳಗಡೆ ಹೊರಗಡೆ ಆ ಭಕ್ತರಹಳ್ಳಿನಲ್ಲಿ ನಮ್ಮ ಯಜಮಾನ್ರು ಊರದು. ಆ ಊರಲ್ಲಿ ಅವರೊಂದು ಶಾಲೆಯನ್ನು ಅವರ ಬ್ಯಾಚಲ್ಲಿ, ಈಗ ನೀವು ಬ್ಯಾಚಲ್ಲಿ ನೋಡಿ ಸೇರ್ಕೊಂಡಿದ್ದೀರಲ್ಲ, ಹಾಗೆ ಅವ್ರು ಓದ್ತಾ ಇರುವಾಗ ಅವ್ರ ಬ್ಯಾಚಲ್ಲಿ ಒಂದು 10-15 ಜನ ಹುಡುಗರು ಸೇರಿಕೊಂಡು 1,000 ಹಾಕಿ ನಮ್ಮ ಮದುವೆ ಆದ ಮಾರನೇ ವರ್ಷ, ಅದು ನಾನು ಹೆಣ್ಣು ಮಕ್ಕಳು ಈ ಥರ ಇದ್ದಾರೆ ಅಂತ ಹೇಳಿದ್ದಕ್ಕೆ ಅವರಿಗೆ ಒಂದು ಹಿಂಟ್ ಕೊಟ್ಟೆ. ಹೆಣ್ಣು ಮಕ್ಕಳಿಗೆ ಯಾಕೆ ನೀವು ಹೈಸ್ಕೂಲ್ ಮಾಡಬಾರ್ದು, ಹೈಸ್ಕೂಲ್ ಇರಲಿಲ್ಲ, ಹೈಸ್ಕೂಲ್ ಮಾಡಬಾರ್ದು ಅಂತ. ಸೊ ಆ ಇದರಲ್ಲಿ ಅವರು ಬೆಳೆಸಿದ್ರು. ಆಮೇಲೆ ಗಂಡು ಹುಡುಗರನ್ನು ಸೇರಿಸ್ಕೊಂಡು ಇವಾಗ ತುಂಬ ಅಲ್ಲೆಲ್ಲ ಕನ್ನಡ ಮೀಡಿಯಮ್ಮು. ನಾನು ಅವರಿಗೆ ಒತ್ತಾಯ ಮಾಡಿ ಕನ್ನಡ ಮೀಡಿಯಮ್ ಶಾಲೆನೇ ಮಾಡಬೇಕು ನೀವು ಅಂದಿದ್ದಕ್ಕೆ ಪಾಪ ಕನ್ನಡ ಮೀಡಿಯಮ್ ತಗೊಂಡಿದ್ದಕ್ಕೆ ಸಫರ್ ಮಾಡ್ತಾ ಇದ್ದಾರೆ. ಯಾಕಂದರೆ ಜನಕ್ಕೆ ಇಂಗ್ಲೀಷ್ ಮೀಡಿಯಮ್ ಒಂದು ಹುಚ್ಚು ಬಂದುಬಿಟ್ಟಿದೆಯಲ್ಲ ಈಗ. ಇಂಗ್ಲೀಷ್ ಮೀಡಿಯಮ್ ಆ ಸ್ಕೂಲಲ್ಲಿ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಹುಡುಗರಿಗೆಲ್ಲ ಚೆನ್ನಾಗಿ ಇಂಗ್ಲೀಷಲ್ಲಿ ಭಾಷಣ ಮಾಡ್ತಾರೆ. ಔಟ್ ಸೈಡಿಂದ ಇಂಗ್ಲೀಷ್ ಕರ್ಸ್ಕೊಂಡು ಕಾರ್ಪೊರೇಟ್ ಕಡೆಯಿಂದ ಕರ್ಸ್ಕೊಂಡೋಗಿ ಸುಮಾರು ಜನ ಮಕ್ಕಳಿಗೆ ಯೂನಿಫಾರ್ಮಿಂದ ಹಿಡಿದು ಪುಸ್ತಕದಿಂದ ಹಿಡಿದು ಪ್ರತಿಯೊಂದು ಖರ್ಚನ್ನು
ಅವರು ಇವ್ರ ಹತ್ರ ಅವ್ರಿಗೆ ಕಾಂಟ್ರಾಕ್ಟ್ ಚೆನ್ನಾಗಿದೆ, ಕಾಂಟ್ರಾಕ್ಟಲ್ಲಿ ಅವರು ಕೊಡಿಸ್ತಾರೆ. 3 ವರ್ಷಕ್ಕೆ ಒಂದೊಂದು ಮಗು ದತ್ತು ತಗೋತಾರೆ ಹೆಣ್ಮಕ್ಳಲ್ಲಿ. ಅಲ್ಲಿ ಯಾರು ಬರೋರು 3 ವರ್ಷದ ಫೀಸು ಒಟ್ಟಿಗೆ ಕಟ್ತಾರೆ. ಸೊ ಹಂಗಾಗಿ ಆ ಸ್ಕೂಲಲ್ಲಿ ಹೆಣ್ಮಕ್ಳು ಅವರು ಎಲ್ಲ ಈ ಗೌರ್ಮೆಂಟ್ ಶಾಲೆಯಲ್ಲಾದರೂ ಫ್ರೀ ಎಜುಕೇಷನ್ ಬರಲ್ಲ ಮಕ್ಕಳು. ಅದಕ್ಕೆ ಹೀಗೆ ಮಾಡಿದ್ರೆ ಮಕ್ಕಳು ಬರ್ತಾರೆ. ಸಣ್ಣೂರದು ತುಂಬ ದೊಡ್ಡ ಊರೇನು, ಇಲ್ಲೇ ಪಕ್ಕ ಹತ್ತಿರದಲ್ಲೇ ಇದೆ, 35 ಕಿಲೋಮೀಟ್ರಲ್ಲಿ. ವಾರದಲ್ಲಿ 3 ಸರಿ ಹೋಗ್ತಾರೆ ಆ ಸ್ಕೂಲಿಗೆ. ಎಲ್ಲ ನೋಡ್ತಾರೆ ವ್ಯವಸ್ಥೆನ, ಏನಿಲ್ಲ ಅಂತ ಕೇಳ್ಬೇಡಿ. ಆ ಸ್ಕೂಲಲ್ಲಿ ಎಲ್ಲವೂ ಇದೆ, ಒಳ್ಳೆ ಪರಿಸರ ಇದೆ. ನೀವು ಬೇಕಾದರೆ ನಿಮ್ಮ ಗೆಟ್ ಟುಗೆದರ್ನ ಮಾಡ್ಬೋದು, ಅಷ್ಟು ಚಂದ ಇದೆ ಪರಿಸರ. ದೊಡ್ಡ ಹಾಲ್ ಮಾಡಿದ್ದಾರೆ, ಯಾರಾದರೂ ಹೋಗಿ ಮಾಡ್ಬೋದು, ಚೆನ್ನಾಗಿದೆ. ಏನೋ ಕಷ್ಟಪಟ್ಟು ಬೆಳೆಸಿದ್ದಾರೆ. ನಾವು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯದನ್ನ ಮಾಡಿ ಸಾಯ್ತೀವಿ ಅಷ್ಟೇ, ನನ್ನ ಅಭಿಪ್ರಾಯ. ಅದೇ ನಮ್ಮ ಮಕ್ಕಳು ಕಲಿಸ್ತಾರೆ ಅಂತ ನಾನು ಖಂಡಿತ ಹೇಳೋದು. ಯಾಕೆಂದರೆ ನಾವೆಲ್ಲ ಅವಕ್ಕೆ ಒಳ್ಳೊಳ್ಳೆ ಎಜುಕೇಷನ್ ಕೊಟ್ಟು ಅವರು ಭಾಳ ಬೆಳೆಯನ್ನು ಮಾಡಿಬಿಟ್ಟಿದ್ವಿ. ಅವರೆಲ್ಲ ದುಡ್ಡನ್ನು ಹೆಂಗೆ ಸಂಪಾದನೆ ಮಾಡೋದು ಅನ್ನೋದ್ರ ಕಡೆಗೆ ಅವ್ರ ಗುಣ ಇರುತ್ತೆ ಈಗ. ಹಾಗಾಗಿ ಅದನ್ನು ಅವ್ರು ಮಾಡ್ತಾರೆ ಅಂತ ನಾನು ಹೇಳ್ತಾ ಇರಲಿಲ್ಲ. ನಮ್ಮಿಬ್ಬರಿಗಂತೂ ಮನಸ್ಸಿನ ತೃಪ್ತಿ ಇದೆ. ನಿಮ್ಮೆಲ್ಲರ ಆರೈಕೆ ಇದೆ. ಸೊ ಅದೆಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇವಾಗ ಆ ಸ್ಟೈಲ್ ಹಿಡ್ಕೊಂಡ್ರಲ್ಲ ಸರ್, ಸೇಮ್ ಅದೇ ಅದು ನಿಜ. ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಸುಳ್ಳಿನ ನಡುವೆ ನಾ
ನಮಸ್ಕಾರ. ಶುಭ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸ್ನೇಹ ಸಮ್ಮಿಲನ ಮತ್ತು ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸ್ನೇಹಿತರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತೇನೆ. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ. ನಮಸ್ತೆ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ, ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ, ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ, ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ, ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ, ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ, ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ, ಗಾನಚತುರಾಯ ಗಾನಪ್ರಾಣಾಯ ಗಾನಾಂತರಾತ್ಮನೇ, ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕಮನಸೇ, ಗುರುಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ, ಗುರುವಿಕ್ರಮಾಯ ಗುಹ್ಯಪ್ರವರಾಯ ಗುರವೇ ಗುಣಗುರವೇ, ಗುರುಕಲಾಕ್ಷೇತ್ರೇ ಗುರುದೈತ್ಯಕಲಾಕ್ಷೇತ್ರೇ ಗುರುಧರ್ಮಸದಾರಾಧ್ಯಾಯ, ಗುರುಪುತ್ರ ಪರಿತಾತ್ರೇ ಗುರುಪಾಖಂಡಕಂಡಕಾಯ, ಗೀತಸಾರಾಯ ಗೀತತತ್ವಾಯ ಗೀತಗೋತ್ರಾಯ ಧೀಮಹಿ, ಗೂಢಗುಲ್ಫಾಯ ಗಂಧಮತ್ತಾಯ ಗೋಜಯಪ್ರದಾಯ ಧೀಮಹಿ, ಗುಣಾಧೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ, ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ, ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ, ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ, ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ. ಧನ್ಯವಾದಗಳು. ಜೋರಾದ ಚಪ್ಪಾಳೆಯಿಂದ ಪ್ರೋತ್ಸಾಹಿಸಬೇಕು. ಇಲ್ಲಿ ಸಾಕು, ಸಂಜೆವರೆಗೂ ಟೈಮ್ ಇದೆ, ನಿಮ್ಮದೇ ಟೈಮು. ಎಕ್ಸ್ಪೆಕ್ಟೇಷನ್ ಅಷ್ಟು ಬಂದಿಲ್ಲ, ಪರವಾಗಿಲ್ಲ, ಬಂದಿದ್ದೀವಲ್ಲ 30 ವರ್ಷ ಆದಮೇಲೆ. ಈಗ 30 ವರ್ಷ ಆದಮೇಲೆ ನಮ್ಮ ಜರ್ನಿ ಆಗಿತ್ತು. 2 ಮಾತಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದು 1996ನೇ ಇಸ್ವಿ ಜೂನ್ ತಿಂಗಳು ನಾವೆಲ್ಲರೂ SSLCಯಲ್ಲಿ ಉತ್ತೀರ್ಣರಾಗಿ ಮುಂದಿನ ವ್ಯಾಸಂಗಾಗಿ ಇದೇ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗಕ್ಕೆ ಸೇರ್ಪಡೆಯಾದವು. ಅಂದಿನ ಪಾಠಗಳು ಇಂಗ್ಲಿಷ್ ಭಾಷಾ ಜ್ಞಾನಗಳು, ಲೆಕ್ಕಗಳ ವಿವರಗಳು, ಇತಿಹಾಸದ ಪಾಠಗಳು, ನಮ್ಮ ಮಾತೃಭಾಷೆ ಕನ್ನಡಕ್ಕೆ ಮತ್ತಷ್ಟು ಜ್ಞಾನ ತುಂಬಿ ನಮಗೆ ಪ್ರೀತಿಯಿಂದ ಪಾಠ ಮಾಡಿದ ಉಪನ್ಯಾಸಕಿ ಶ್ರೀಮತಿ ರವಿಕಲಾ ಮೇಡಮ್
ಇದೆಲ್ಲದರ ಆಶೀರ್ವಾದ ಪ್ರಸ್ತುತ ನಮ್ಮನ್ನು ಉತ್ತಮ ಶಿಲ್ಪಿಗಳಾಗಿ ಮಾಡಿದೆ. 30 ವರ್ಷಗಳ ಹಿಂದೆ ನಮ್ಮ ಪರಿಕಲ್ಪನೆ ಹೇಗಿತ್ತು ಅಂದರೆ, ಶಾಲಾ ದಿನಗಳಲ್ಲಿ ಸಮವಸ್ತ್ರದಲ್ಲಿ ವ್ಯಾಸಂಗ ಮಾಡಿ ಪದವಿ ಪೂರ್ವ ಕಾಲೇಜಿಗೆ ನಾವು ಬಣ್ಣ ಬಣ್ಣದ ಉಡುಪುಗಳನ್ನು ತೊಟ್ಟು ತರಗತಿಗೆ ಬರ್ತಿದ್ದು ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬಾ ಖುಷಿಯಾಗುತ್ತಿತ್ತು. ಪದವಿ ಪೂರ್ವ 2ನೇ ವರ್ಷದಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೂಡಿ ಮಾಡಿದಂಥ ಸರಸ್ವತಿ ಪೂಜೆ, NSS ಶಿಬಿರದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಲು ಸಹಾಯ ಮಾಡಿದ್ದು, ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು, ನಮ್ಮ ಸಹಪಾಠಿ ಕುಸುಮಾ ಅವರು ಭಾರತಾಂಬ ವೇಷ ಧರಿಸಿದ್ದು, ನಮ್ಮ ಸ್ನೇಹಿತರು ಶ್ರೀನಿವಾಸ್ ಅವರು ತರಗತಿಯಲ್ಲಿ ಇತಿಹಾಸ ಪಾಠ ಮಾಡಿದ್ದು, ನಮ್ಮ ಸ್ನೇಹಿತರು ಬಾಲಕಂಬರು ಅವರ ಕೃಪೆಯಿಂದ ನಾವು ವೇದಿಕೆ ಮೇಲೆ ಪ್ರಪ್ರಥಮ ಬಾರಿಗೆ ನೃತ್ಯ ಮಾಡಿದ್ದು, ಸ್ನೇಹಿತರಾದ ಚಂದ್ರಪ್ಪ ಅವರು ಮಾಡಿದ ನಾಟಕದಲ್ಲಿ ಸಹಾಯಕನಾಗಿ ನಟನೆ ಮಾಡಿದ್ದು, ಸ್ನೇಹಿತರಾದ ಸುರೇಶ್ ಇವರ ನಾಯಕತ್ವದಲ್ಲಿ ಕ್ರಿಕೆಟ್ ಆಟದಲ್ಲಿ ಪದಕ ಗೆದ್ದಿದ್ದು, ಮತ್ತು ಅಕೌಂಟ್ಸಲ್ಲಿ ಅತಿ ಹೆಚ್ಚಿಗೆ ಮಾರ್ಕ್ಸ್ ತೆಗೆದುಕೊಂಡ ಅಂಬಿಕಾ ಮೇಡಮ್, ಕನ್ನಡದಲ್ಲಿ ಕವಿತಾ ಮೇಡಮ್, ರಾಜೇಶ್ವರಿ, ಇದನ್ನು ನಾವು ಯಾವಾಗೂ ಮರೆಯೋದಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಹೆಸರು ಬಂದರೆ ಅವರೆಲ್ಲ ಟಾಪ್ ಆಯಿತು, 90+. ನಮ್ಮದು ಸಾಕು, ಒಂದು 35-40 ಬಂದರೆ ಸಾಕು ಅಂತ ಖುಷಿ ಆಗ್ತಾಯಿತ್ತು, ಯಾಕಂದರೆ ನಾವು ಲಾಸ್ಟ್ ಬೆಂಚಸ್ಸು. ಈ ನೆನಪುಗಳು ಹಾಗೆ ಇದೆ. ಪದವಿ ಪೂರ್ವ ವ್ಯಾಸಂಗ ಮುಗಿದ ಮೇಲೆ ನಾವುಗಳು ನಮ್ಮ ಜೀವನೋಪಾಯಕ್ಕೆ ಎಲ್ಲೆಲ್ಲೋ ಚದರಿ ಹೋದೆವು. ಆದರೂ ನಮಗೆ ಎಲ್ಲೋ ಒಂದು ಕಡೆ ಮತ್ತೆ ನಾವು ಓದಿದಂಥ ಕಾಲದಲ್ಲಿ ನಮ್ಮ ಎಲ್ಲ ಸಹಪಾಠಿಗಳ ಜೊತೆ, ಸ್ನೇಹಿತರ ಜೊತೆ ಸೇರಬೇಕು ಅಂತ ಬಹುದೊಡ್ಡ ಆಸೆ ಅಂತೂ ಇದ್ದೇ ಇತ್ತು. ಅದು ಇಂದಿಗೆ ನನಸಾಗಿದೆ. ಈ ಸುಸಂದರ್ಭದಲ್ಲಿ ಕೇವಲ ಪದಗಳ ಮೂಲಕ ವರ್ಣಿಸಲು ಆಗುತ್ತಿಲ್ಲ. 30 ವರ್ಷಗಳ ಬಳಿಕ ನಮ್ಮ ಎಲ್ಲ ಸ್ನೇಹಿತರನ್ನು ಮತ್ತೆ ಭೇಟಿ ಮಾಡಿ 30 ವರ್ಷಗಳ ಬಳಿಕ ನಮ್ಮ ಎಲ್ಲ ಸ್ನೇಹಿತರನ್ನು ಮತ್ತೆ ಭೇಟಿ ಮಾಡಿ ಕಾರ್ಯಕ್ರಮ ಮಾಡಲು ಮುಖ್ಯವಾಗಿ ಪಾತ್ರವಹಿಸಿದ ಸುರೇಶ್ ಸರ್, ವಿಜಯಕುಮಾರಿ, ಯತೀಂದ್ರ, ಬಾಬು ಸಾಬ್, ಕಿರಣ್, ವರದರಾಜ್, ಬಾಲಕುಮಾರ್, ಚಂದ್ರಪ್ಪ, ಮಹಿಳೆಯರಲ್ಲಿ ಕವಿತಾ, ಮಮತಾ, ಸುಮಿತ್ರಾ, ಅನಿತಾ ಮತ್ತು ರಾಜೇಶ್ವರಿ ಮೇಡಮ್ ಅವರ ಅಪಾರ ಕಾಳಜಿ ಮತ್ತು ಶ್ರದ್ಧೆಯಿಂದ ಮಾಡಿದ ಕೆಲಸಕ್ಕೆ ದೊಡ್ಡ ನಮಗಳು ಅಂತಲೇ ಹೇಳ್ಬೋದು. ಅವರು ಕಾರ್ಯಕ್ರಮ ಇದೆ ಅಂದ್ಬಿಟ್ಟು ರಾತ್ರಿಯಲ್ಲಿ ನಿದ್ದೆ ಮಾಡಿಲ್ಲ, ಅಷ್ಟು ಟೆನ್ಷನ್ ಆಗಿದ್ರು, ಅಷ್ಟು ಉಸ್ತುವಾರಿ ತಗೊಂಡಿದ್ರು ಈ ರಾಜೇಶ್ವರಿ ಮೇಡಮ್. ಅದರಲ್ಲಿ ಶ್ರದ್ಧೆಯಿಂದ ಮಾಡಿದ ಕೆಲಸಕ್ಕೆ ದೊಡ್ಡ ನಮಗಳು ಅಂತಲೇ ಹೇಳ್ಬೋದು. ಹಾಗೂ ತಮ್ಮೆಲ್ಲರ ಸಹಕಾರ ಇದನ್ನು ನೆನೆಸಿಕೊಂಡರೆ ಒಂದು ಸಲ ನಮ್ಮ ಮೈ ಕಂಪನಾಗುತ್ತದೆ. ಎಲ್ಲರನ್ನು ಪತ್ತೆ ಹಚ್ಚುವ ಕೆಲಸಗಳು ಈ ಪಯಣ ತುಂಬ ಕಷ್ಟ ಹಾಗೂ ರೋಮಾಂಚನ ಆಗಿತ್ತು. ಇದರಲ್ಲಿ ಒಂದು ಹಾಸ್ಯ ಸಂಗತಿ ಅಂತ ಹೇಳಿದ್ರೆ, ನಮಗೆ ಸುಮಿತ್ರಾ ಒಂದು ಕ್ಲೂ ಕೊಡ್ತಾರೆ. ನಿಮಗೆ ಸ್ಟೆಲ್ಲಾ ಮೇರೆ ಮತ್ತು ಆಗ್ನೇಸ್ ಮನೆ ಗೊತ್ತಾ? ಗೊತ್ತು. ಎಲ್ಲಿದೆ? ಅದೇ ಅಲ್ಲಿ ಹೆಬ್ಬಾಳ ಹತ್ರ, ಚರ್ಚ್ ಹತ್ರ. ಸ್ಟೆಲ್ಲಾ ಮೇಡಮ್ ನಿಮ್ಮದೇ ಹೇಳ್ತಿರೋದು, ನಮ್ದು ಹೆಂಗೆ ಹೇಳ್ತೀನಿ ಜರ್ನಿ ಆಗ್ತಿತ್ತು ಅಂದ್ಬಿಟ್ಟು. ಅಲ್ಲಿ ಹೇಳಿದ್ರು, ಎಲ್ಲಿದ್ರೆ ಮನೆ ಅಲ್ಲಿ ಅಂತ. ಸರಿ, ಅಲ್ಲಿ ಹೋದ್ವಿ. ರೋಡಲ್ಲಿ ಆಗ್ದಾಕಿದ್ರು. ಎಲ್ಲಿದ್ರೆ ಮೇಡಮ್? ಸುಮಿತ್ರಾ ಮೇಡಮ್ ಇಲ್ಲಿದ್ರೆ. ರೋಡಲ್ಲಿ ಆಗ್ದಾದ್ವಿ, ಪಲ್ಟಿ ಹೊಡ್ಕೊಂಡು ಹೋಗಿದ್ವಿ. ಅಲ್ಲಿ ಚರ್ಚನ್ನು ತೋರಿಸಿದ್ರು. ಚರ್ಚ್ ಹೇಳಿದ್ರೆ ಅಲ್ಲಿ ಹೆಸರು ಬರ್ಸಿರ್ತಾರೆ. ನಾವು ಏನು ಹೆಸರು ಬರ್ಸಿದ್ರೆ, ಸರಿ ಅಲ್ಲೋ ಚರ್ಚ್ ಕ್ಲೋಸು. ನಮಗೆ ಯಾವ್ದಂದ್ರೆ ಯಾವ ಥರ ಆಯಿತು ಅಂದರೆ, ನೋಡ್ತಾ ಇದ್ದೀನಿ ಮೇಡಮ್ ಅಂದರೆ, ಇಲ್ಲ ಒಂದ್ಸಲ ಕೇಳಿ. ಸರಿ, ಅಲ್ಲಿ ಯಾರೋ ಕೇಳಿದ್ರಿ ಸರ್, ಈ ಥರ ಸ್ಟೆಲ್ಲಾ ಮೇರಿ ಮತ್ತು ಆಗ್ನೇಸ್ ಅಂತ ಬರ್ತಾ ಇದ್ರಲ್ಲ. ಯಾರೋ ಬೆಳೆದ್ರು, ಹೌದು ಸ್ಟೆಲ್ಲಾ ಮೇರಿ ಮೇಡಮು ಟೀಚರ್ ಅಂತ. ಟೀಚರು ಇರ್ಬೋದು, ನಮಗೆ ಗೊತ್ತಿಲ್ಲ. ಓದ್ವಿ, ಅಲ್ಲಿಂದ ಇದು ಬಿದ್ದು ಓಡ್ವಿ. ನೋಡಿದ್ರೆ ಸ್ಟೆಲ್ಲಾ ಮೇರಿ ಟೀಚರ್ ಬೇರೆ. ತಲೆ ಕೆಡ್ಸ್ಕೊಂಡ್ರಿ, ಇದು ಯಾರಪ್ಪ ಅಂದ್ಬಿಟ್ಟು. ಸರಿ, ಆಮೇಲೆ ಕೇಳಿದ್ವಿ, ಇನ್ನೊಬ್ಬನ ಕೇಳಿದ್ರಿ. ಅಲ್ಲಿ ಹೇಳಿದ್ರು, ಇಲ್ಲ ಅವರು HL ಕೆಲಸ ಮಾಡ್ತಾರೆ, ಏನೋ ಒಂದು ಆಸೆ. ಸರಿ, ಅಲ್ಲಿಂದ ಓಡಿದ್ರೆ ಒಂದು ಕನ್ಫ್ಯೂಷನು, ಸ್ಟೆಲ್ಲಾ ಮೇರಿನ ಆಗ್ನೇಸ್ ಅಂತ. ನೋಡಿದ್ರೆ ಸ್ಟೆಲ್ಲಾ ಸಿಸ್ಟರ್ ಅವರು. ಸರ್ ಅವರು ಕೊಟ್ಟರು. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸು. ಮತ್ತು ಅವರಿಂದ ಆಗ್ನೇಸ್ ಮೇಡಮ್ ಸಿಕ್ಕಿದ್ರು. ಆಗ್ನೇಸ್ ಮೇಡಮಿಂದ ವರಲಕ್ಷ್ಮಿ ಮೇಡಮ್ ಸಿಕ್ಕಿದ್ರು, ಮತ್ತು ಲಕ್ಷ್ಮಿ ಮೇಡಮ್ ಸಿಕ್ಕಿದ್ರು. ಅವರು ಬಂದಿಲ್ಲ, ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ. ನಮಗೆ ಎಂಥ ವಿಚಿತ್ರ ಅಂದರೆ, ಕೆಲವರು ಕೊಟ್ಟೇ ಇಲ್ಲ, ಮಾತಾಡೋಕ್ಕೆ ಬಿಟ್ಟಿಲ್ಲ ಅವರು. ಇನ್ನೊಬ್ರು, ನಾನು ತಲೆ ತಿನ್ಬೇಡ, ನಿನ್ನ ತಲೆ ನಾವ್ಯಾಕೆ ತಿನ್ನೋಣ. ಅವ್ರು ಫೋಟೋ ಕಳಿಸಿದ್ರೆ, ಇವ್ರ ಜೊತೆಲಿರೋ ಫೋಟೋ ಕಳಿಸಿದ್ರು, ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಥರ ಎಲ್ಲ ಆಯಿತು. ಆದರೆ ನಮಗೆ ಅಷ್ಟು ಕಷ್ಟ ಅಂದರೆ, ಈ ಕಷ್ಟದಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ ಅಂದರೆ ನೋಡಿ, ಈ 3 ಜನ ಹೇಳಲೇಬೇಕು. ಅವ್ರನ್ನ ಹೆಂಗೆ ಗೊತ್ತಾ, ನಮ್ಮ ಹೆಸರು ಹೇಳ್ಬೇಡ ಅಂತಾರೆ, ಆದರೆ ಹೇಳಬೇಕು. ನೋಡಿ, ಫಸ್ಟು ಕಿರಣ್, ಬಾಲಕುಮಾರು ಮತ್ತು ರಾಜೇಶ್ವರಿ ಮೇಡಮ್, ಈ 3 ಜನ ಏನಂದರೆ ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ಪ್ರಸ್ತುತ ನಾವು ಓದಿದಂಥ ಪದವಿ ಪೂರ್ವ ಕಾಲೇಜು ನಮ್ಮ ಕರ್ನಾಟಕದಲ್ಲೇ ಅತಿ ದೊಡ್ಡ ವಿದ್ಯಾರ್ಥಿಗಳು ಹೊಂದಿರುವಂಥ ಕಾಲೇಜು ಆಗಿರುತ್ತದೆ. ಮತ್ತು 30 ವರ್ಷಗಳ ಬಳಿಕ ಗುರುವಂದನೆ ಹಾಗೂ ಸ್ನೇಹ ಸಂಬಂಧ ಕಾರ್ಯಕ್ರಮ ಮಾಡಿಸುವುದು ನಮ್ಮ ಕಾಲೇಜಿನ ಇತಿಹಾಸದಲ್ಲಿ ನಾವೇ ಮೊದಲು. ಕ್ಲಾಸ್ ಹೊಡಿ ಸರ್, 30 years ಆದ್ಮೇಲೆ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸುವ ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಮನಗಳು. ಈ ದಿನ ನಿಮ್ಮದೇ.
ಬನ್ನಿ ಈ ಒಂದು ದಿನವನ್ನು ನಮ್ಮ ಜೀವನದಲ್ಲಿ ಎಂದೆಂದಿಗೂ ಮರೆಯಲಾದ ನೆನಪಾಗಿ ಉಳಿಸಿಕೊಳ್ಳೋಣ. ಸಾಧ್ಯವಾದರೆ ಮತ್ತೆ 30 ವರ್ಷಗಳಾದ ಮೇಲೆ ಸ್ನೇಹ ಸಮ್ಮೇಳನ ಮಾಡೋಣ, ಗ್ಯಾರಂಟಿ ಮಾಡೋಣ 100%. 2026 ಮತ್ತು 2056 ಇಲ್ಲಿ ಬರ್ತೀವಿ. ಬನ್ನಿ ಜೋಡ್ಸ್. ಇಲ್ಲ ಮಾಡೇ ಮಾಡ್ತೀವಿ ಅಷ್ಟೇ. ಏನಾಗಿರುತ್ತೆ, ಸ್ವಲ್ಪ ವಯಸ್ಸಾಗಿರುತ್ತೆ, ಡೈ ಹಾಕೊಂಬರೋದಷ್ಟೇ. ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯ ಅಳಿಸು. ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ. ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ. ನಿನ್ನ ಕರುಣೆಯ ಬೆಳಕಲೆಮ್ಮ ಬಾಳನು ಬೆಳಗಮ್ಮ. ನಮ್ಮ ಕೋರಿಕೆ ಆಲಿಸಮ್ಮ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು. ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು. ಒಳ್ಳೆ ದಾರಿಯಲೆಮ್ಮ ನಡೆಸು ವಿದ್ಯೆಯ ಕಲಿಸು. ಆಸೆ ಪೂರೈಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಜ್ಞಾನದಾತೆ ನಮೋಸ್ತುತೆ. ಜ್ಞಾನದಾತೆ ನಮೋಸ್ತುತೆ. ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ವಿಭಾ ಅವರಿಂದ ಭರತನಾಟ್ಯ. ಮಕ್ಕಳು ಪುಟ್ ಮಕ್ಕಳು ಸ್ಟೇಜ್ ಮೇಲೆ ಬರ್ತಾರೆ. ನಿಮ್ಮ ಜೋರು ಚಪ್ಪಾಳೆಯಿಂದ ಅವ್ರಿಗೆ ದಯವಿಟ್ಟು ಎನ್ಕರೇಜ್ ಮಾಡಬೇಕು. ಿ
ಬಹಳ ಅದ್ಭುತವಾಗಿ ನಾಟ್ಯ ಪ್ರದರ್ಶನ ಮಾಡಿದ್ರು ಮಕ್ಕಳು. ಈಗ ಮುಂದಿನ ಕಾರ್ಯಕ್ರಮ ಯೋಗ ಕಾರ್ಯಕ್ರಮ ಯಕ್ಷ ರಾಥೋಡ್ ಅವರಿಂದ. ಯೋಗಾಸನವು ಯೋಗದ ಒಂದು ಪ್ರಮುಖ ಅಂಗವಾಗಿದೆ. ಯೋಗ ಎಂದರೆ ಏಕತೆ ಅಥವಾ ಸಂಯೋಗ. ಆಸನ ಎಂದರೆ ಸ್ಥಿರವಾದ ಭಂಗಿ ಅಥವಾ ಕುಳಿತುಕೊಳ್ಳುವ ವಿಧಾನ. ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸಲು ಯೋಗಾಸನಗಳನ್ನು ಅಭ್ಯಾಸ ಮಾಡಲಾಗುತ್ತದೆ. ಯೋಗಾಸನದ ಪ್ರಯೋಜನಗಳು: ಒತ್ತಡ, ಆತಂಕ ಮತ್ತು ಮಾನಸಿಕ ಆಯಾಸವನ್ನು ಕಡಿಮೆ ಮಾಡುತ್ತದೆ. ಉತ್ತಮ ನಿದ್ದೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡುತ್ತದೆ. ಈಗ ಮಾಡುತ್ತಿರುವ ಯೋಗಾಸನದ ಹೆಸರು ಸೂರ್ಯ ನಮಸ್ಕಾರ. ನಂತರ ವೃಕ್ಷಾಸನ, ತ್ರಿಕೋಸನ, ನಟರಾಜಾಸನ, ಚಪ್ಪಾಳೆ ಬರಲಿ ಜೋರಾಗಿ. ಚಪ್ಪಾಳೆ ಯಾರು ಎನ್ಕರೇಜೇ ಮಾಡ್ತಿಲ್ಲಪ್ಪ ಮಗುಗೆ, ಅಷ್ಟು ಚೆನ್ನಾಗಿ ಮಾಡ್ತಾ ಇದೆ ಮಗು. ಯೋಗ ದಂಡಾಸನ, ನೀವು ಮಗುಗೆ ಎನ್ಕರೇಜ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡುತ್ತೆ. ನೀವು ಯಾರು ಚಪ್ಪಾಳನೇ ತಟ್ಟಿಲ್ಲ, ಸಾಕಾಗ್ತಿಲ್ಲ. ರಾಜಭುಜಂಗಾಸನ, ಏಕಪಾದ ಭುಜಂಗಾಸನ, ಸುಪ್ತ ಕೂರ್ಮಾಸನ, ಕೊನೆಯದಾಗಿ ಪವನ ಮುಕ್ತಾಸನ. ಧನ್ಯವಾದಗಳು. ಧನ್ಯವಾದಗಳು ಯಕ್ಷ, ಭಾಳ ಚೆನ್ನಾಗಿ ಮಾಡಿದೆ. ಎಲ್ಲರಿಗೂ ಮಾದರಿ ನೋಡಿ. ಆರೋಗ್ಯವಾಗಿರಬೇಕು, 50-60 ಆದರೂ ಅಂದರೆ ದಿನ ಈ ಥರ 1-2 ಆಸನ ಆದರೂ ಮಾಡಿ. ಹಂಗಂತ ಶವಾಸನ ಬೇಡ, ಅದನ್ನೆಲ್ಲರೂ ಚೆನ್ನಾಗೇ ಮಾಡ್ತೀವಿ. ಆದಷ್ಟು ಯೋಗ ಮಾಡೋದನ್ನ ಅಳವಡಿಸ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ನಮ್ಮ ಮುಂದಿನ ಕಾರ್ಯಕ್ರಮ ಅಕ್ಷರ ಮತ್ತು ವಿಭಾ ಅವರಿಂದ ನೃತ್ಯ ಪ್ರದರ್ಶನ. ಇವ್ರ ಹೆಸರು ಅಂತ ಯಾರಿಗ್ಯಾರು ಗೊತ್ತಿಲ್ಲ. ಈಗ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ವೇದಿಕೆ ಮೇಲೆ ಬಂದು ತಮ್ಮ ಹೆಸರು, ಕಾಲೇಜನ್ನು ಏನು ಮಾಡಿದ್ರಿ, ಈ ಪ್ರಸ್ತುತ ಏನು ಮಾಡ್ತಿದ್ದೀರಾ, ತುಂಬ ಏನಲ್ಲ ಒಂದು 10-20 ಸೆಕೆಂಡ್ಗಳು ಹೇಳೋದಕ್ಕೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನನ್ನ ಹೆಸರು NB ಕವಿತಾ. ನಾನು PU ಆದಮೇಲೆ ಡಿಗ್ರಿ ಮಾಡಿಕೊಂಡು ಟೀಚರ್ ಕೆಲಸ ಮಾಡ್ತಾ ಇದ್ದೆ. ಇವಾಗ ಜಸ್ಟ್ ನಾನು ಹೌಸ್ ವೈಫ್. ವಿಜಯ ಅಂತ PUC ಆದಮೇಲೆ BCom ಮಾಡಿದ್ದು ಮಾರಾಣಿಸಲ್ಲಿ.
ಸೊ ಅದಾದಮೇಲೆ ನಾನು ಜಾಯ್ನ್ ಆಗಿದ್ದು ಟೀಚಿಂಗ್ ಇದರಲ್ಲಿ. ಟೀಚಿಂಗ್ ಅಂದರೆ ತುಂಬ ಇಷ್ಟ. ನಾನು ಹಾಸನದಲ್ಲಿರೋ ಅಂಥ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲಿನಲ್ಲಿ ಅಬ್ಯಾಕಸ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಅನಿತಾ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನನ್ನ ಹೆಸರು ಅನಿತಾ. ನಾನು ಡಿಗ್ರಿ ಮಾಡಿಕೊಂಡು ಫಸ್ಟ್ PUC ಇಲ್ಲಿ ಕಾಲೇಜ್ ಮಾಡಿಕೊಂಡು ಆಮೇಲೆ ಡಿಗ್ರಿ ಮಹಾರಾಣೀಸ್ ಕಾಲೇಜಲ್ಲಿ ಮಾಡಿ ಈಗ ನಾನು ಬೆಸ್ಕಾಮಲ್ಲಿ ಜಾಬ್ ಮಾಡ್ತಿದ್ದೀನಿ ಆ್ಯಸ್ ಎನ್ ಅಸಿಸ್ಟೆಂಟ್ ಆಗಿ. ಎಲ್ಲರೂ ಮತ್ತೆ ನೋಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಈ ಕ್ಷಣನಂತೂ ಆಲ್ಮೋಸ್ಟ್ 6 ಮಂತ್ಸಿಂದ ವೆಯ್ಟ್ ಮಾಡ್ತಿದ್ವಿ. ಎಲ್ಲರೂ ಮೀಟ್ ಆಗ್ತೀವಿ, ಹೇಗೆ ಮಾತಾಡ್ಕೋತೀವಿ ಅದೆಲ್ಲದ್ರ ಬಗ್ಗೆ. ಸೊ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಬಗ್ಗೆನೂ ನಾನು ತಿಳ್ಕೊಳಕ್ಕೆ ತುಂಬ ಆಸಕ್ತಿಯಿಂದ ಕಾಯ್ತಿದ್ದೀನಿ. ಥ್ಯಾಂಕ್ ಯು. ಸ್ಟೇಜ್ ಫಿಯರ್ ಜಾಸ್ತಿ, ಕೈಕಾಲೆಲ್ಲ ಶೇಕ್ ಆಗ್ತಾ ಇದೆ, ವಾಯ್ಸ್ ಬ್ರೇಕ್ ಆಗ್ತದೆ, ಏನು ಹೇಳ್ಬೇಕಂತ ತೋರಿಸ್ತಾ ಇಲ್ಲ. ದಯವಿಟ್ಟು ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಮೊದಲು ನಾನು ಇವನ ಜೊತೆ ಓದ್ತಾ ಇದ್ದೆ, ಇವಾಗ ಇವನ್ ಮುಂದೆ ನಿಂತಿದ್ದೀನಿ. ಇವನ್ ಎರಡೇ ಕೇಳಿರೋದು, ಆವಾಗ ಏನು ಮಾಡ್ತಾ ಇದ್ದೆ, ಈಗೇನು ಮಾಡ್ತಾ ಇದೆಯಾ. ಆ್ಯಕ್ಚುಲಿ ನಾನು ಈಗ ಟ್ಯಾಕ್ಸ್ ಪ್ರಾಕ್ಟೀಷನರ್ಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಂತರ ನೀವೆಲ್ಲರೂ ಸತ್ಯವನ್ನೇ ಹೇಳಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಗೊತ್ತು ನಿಮಗೆ, ನನ್ನ ಹೆಸರು ಬಾಲಕುಮಾರ್. ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ, ನಾನು PUC ಆದಮೇಲೆ ಡಿಗ್ರಿ ಮಾಡೋದಕ್ಕೆ ಹೋಗಿಲ್ಲ. PUC ಆದಮೇಲೆ ನಾನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಿಗೆ ಸೇರಿಕೊಂಡೆ. 6 ವರ್ಷ ದೇಶ ಸೇವೆ ಮಾಡಿದೆ. ಮಾಡ್ಬಿಟ್ಟು ವಾಪಸ್ ಬಂದ್ಬಿಟ್ಟು ITL ಕೆಲಸ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ನಿಮ್ಮ ಜೊತೆ ಹಿಂಗೆ ಇವತ್ತು ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಹಲೋ ಫ್ರೆಂಡ್ಸ್, ನನ್ನ ಹೆಸರು ಸುಮಿತ್ರಾ. PUC ಆದಮೇಲೆ ನಾನು ಡಿಗ್ರಿ ಮಾಡಿಕೊಂಡೆ ಮಹಾರಾಣೀಸ್ ಕಾಲೇಜಲ್ಲಿ. ಸ್ಟಾರ್ಟಿಂಗು ನಾನು ಟೀಚರ್ ಕೆಲಸ ಅಂತ ಶುರು ಮಾಡಿದ್ದು. ಆಮೇಲೆ ಬೇರೆ ಬೇರೆ ಕೆಲಸ ಮಾಡಿಕೊಂಡು ಈಗ ಪ್ರೆಸೆಂಟು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೀಕ್ರೆಟ್ಸ್ ಆಯಿಲಲ್ಲಿ. ಥ್ಯಾಂಕ್ ಯು. PUC ಮುಗಿದ್ಮೇಲೆ ಡಿಗ್ರಿ ನಾನು ಶೇಷಾರಿಪುರಂ ಕಾಲೇಜಲ್ಲಿ ಮಾಡಿದೆ. ಆಮೇಲೆ ಹೌಸ್ ವೈಫ್ ಆಗಿದ್ದೀನಿ. ಇವಾಗ ಇಲ್ಲಿ ಬಂದು ನಿಮ್ಮನ್ನೆಲ್ಲರನ್ನೂ ಸಂತೋಷವಾಗಿ ಮೀಟ್ ಆಗ್ತಾ ಇದ್ದೀನಿ. ಅದೇ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. കുഴി കണ്ടപ്പോ അടിവയറ്റിലെ മഞ്ഞുള്ള രാത്രി നിന്റെ ചിരിയത് കണ്ടപ്പോ അയ്യോ നെഞ്ചിലൊരാതി കരിമിഴിയുള്ള കളവാണി കൂന്തല് കണ്ടപ്പോ കണ്ണന്ന് ഉടക്കി ചിരിക്കല പെണ്ണ് കല്യാണി നിന്റെ ഭാരത പുള്ളി എന്നെ നീ കുഴി നിന്റെ കണ്ണിലെ നിറം കണ്ട് കയ്യിലെ വള കണ്ട് കാലിലെ കൊലുസിട്ട് എന്നെ നീ കുടുക്കി അരയിലെ ഇറങ്ങണം മരക്കെട്ടി കിടക്കുമ്പോൾ എനിക്കെന്റെ മോഹങ്ങൾ അണപ്പൊട്ടി ഒഴുകുമ്പോൾ നോക്കലെ നീ ഒരുത്തി നോട്ടത്തിൽ മുന്നെ കൊണ്ട് ചങ്കത് പടക്കണ നോക്കല് നീ ഒരുത്തി ਚਲਾ ਗਈ ਹਰੀਆਂ ਜਦੋਂ ਜਾਂਦੀ ਜਾਂਦੀ ਮੇਰੇ ਨਾਲ ਗੱਲ ਕਰ ਗਈ ਕਾਤੀ ਸੀ ਪਾ ਹੱਥ ਉੱਤੇ ਟਾਈਮ ਦਾ ਦੂਰ ਜਾਂਦੀ ਦੇਖ ਮੇਰਾ ਦਿਲ ਸਹਿਮਦਾ ਕਹਿੰਦੀ ਮੈਨੂੰ ਮੇਰੇ ਕੋਲੋਂ ਹੱਥ ਜਾ ਛਡਾ ਕੇ ਹੁਣ ਜਾਂਦੇ ਹੋ ਗਏ 9:45 ਹੋਏ ਹੋਏ ਨੀ ਤੂੰ ਸੋਹਣੀ ਪਾਲੀ ਕਰਦਾ ਦਿਲ ਮਿਲਣ ਨੂੰ ਕਾਲੀ ਕਾਤੋਂ ਤੂੰ ਕਰਦੀ ਕੁੜੀਏ ਲਾਲੀ ਮੇਰੇ ਨਾਲ ਜੇ ਯਾਰੀ. ಎಲ್ಲರಿಗೂ ನಮಸ್ಕಾರ. ಸ್ನೇಹ ಸಮ್ಮಿಲನ ಮತ್ತು ಗುರುವಂದನಾ ಕಾರ್ಯಕ್ರಮದ ಶುಭಾಶಯಗಳು. ಇಂದು ನಾಡಗೀತೆಯನ್ನು ಹಾಡುತ್ತಿದ್ದೇನೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ.
ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮಣುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕನರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕಣ ಹೋಲುವ ದೊರೆಗಳ ಧಾಮ ಗಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. Swim, swim, waterfall in all your skin. Swim, swim, I could spend a lifetime watching you. Swim, swim, this is how it all begins. Swim, swim, I just wanna dive, I just wanna dive. My world, you're the way I'm so wrapped up in this my world. Made me place that I could bleed on this my world. Looking like a kitty in this my world. Black girl, don't know how to act, girl. I'm in the deep, tell me why the hell you at, girl. You ain't even gotta love me back, girl. You know that I'm never holding back, girl. Yeah. So easy, make it so hard. Nights like these, I just wanna get lost. Right here with the moon and the stars. I ain't gotta think, but I think maybe I just swim. Wanna find it all of your skin. Swim, swim. I spend a lifetime watching you swim, swim. That's how it all begins. Swim, swim. I just wanna dive, I just wanna dive. Water so deep, take it up and run out, never getting cold. Yeah, you know me, feeding on the throne, I'm ready for the whole thing. I can feel the highways why you run away, you can run. Sound on my tongue, she's stunning on it. You're the only place that I wanna be. Yeah, swim, swim. Wanna find it off your skin. Swim, swim. I spend a lifetime watching you swim, swim, swim. This is how it all begins. Swim, swim. I just wanna dive, I just wanna dive. Make way for my cool fellas. Splash, I just wanna take it across the line. Here in the chase the time. Baby, everything can be so sad. Slide on my face from the west. I just wanna dive, I just wanna dive. Swim, swim. Waterfall in love your skin. Swim, swim. I could spend a lifetime watching you swim, swim, swim. It all begins. Swim, swim. I just wanna dive, I just wanna dive. ವಾವ್ 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 ಜನರೇಷನ್ ಚೇಂಜ್ ಆಗ್ತಿದ್ದಾಗೆ ಜೆನ್ಸಿ ಕಿಡ್ಸ್ ಎಲ್ಲ ಚಾಯ್ಸ್ ನೋಡಿ BTS. ನಿಹಾರಿಕಾ ತುಂಬ ಚೆನ್ನಾಗಿ ಮಾಡಿದೆ ಪುಟ್ಟ. ನಮ್ಮ ನನ್ನ ಹೆಸರು ಸ್ಟೆಲ್ಲ.
ನಾನು ಪಿ ಯು ಆದಮೇಲೆ ಡಿಗ್ರಿ ಮಾಡಿದೆ, ಪ್ಲಸ್ MBA HR ಮಾಡಿದೆ. ನಾನು ಪ್ರೆಸೆಂಟಾಗಿ HL ವರ್ಕ್ ಮಾಡ್ತಾಯಿದ್ದೀನಿ. ಮೇಡಮ್ ಇಲ್ಲೇ ರೀ, ಒಂದು ನಿಮಿಷ ಇಷ್ಟೆಲ್ಲ ಮೇಡಮ್ ಪ್ಲೀಸ್. ನೆಕ್ಸ್ಟು ಆಗ್ನೆಸ್. ಎಲ್ಲರಿಗೂ ನಮಸ್ಕಾರ. 30 ವರ್ಷಗಳ ನಂತರ ಈ ರೀತಿ ನಾವೆಲ್ಲರೂ ಸೇರ್ತೀವಿ ಅಂತ ಹೇಳ್ಬಿಟ್ಟು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಬಂದಾಗ ಏನಕ್ಕೆ ಬರ್ತಿದ್ದಾರೆ, ಯಾಕೆ ಬರ್ತಿದ್ದಾರೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ನನ್ನಲ್ಲಿ ಹಾಗೆ ಉಳಿದಿತ್ತು. ನಂತರ ಬಂದು ಅವ್ರು ಹೇಳಿದಾಗ ಖಂಡಿತವಾಗ್ಲೂ ನಾನು ಬರ್ತೀನಿ, ಎಲ್ಲರನ್ನು ಮೀಟ್ ಮಾಡೇ ಮಾಡ್ತೀನಿ, ಎಷ್ಟೇ ಕೆಲಸ ಇದ್ದರೂ ಈ ಕಾರ್ಯಕ್ರಮನ ನಾನು ಮಿಸ್ ಮಾಡ್ಕೊಳ್ಳಲ್ಲ ಅಂತ ಪ್ರಾಮಿಸ್ ಮಾಡಿದ್ದೆ. ಆ ಪ್ರಾಮಿಸ್ನ ನಾನು ಹಾಗೇ ಉಳಿಸ್ಕೊಂಡಿದ್ದೀನಿ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ನಾನು PU ಆದಮೇಲೆ ಡಿಗ್ರಿ ಮಾಡಿದೆ, ಡಿಗ್ರಿ ಆದಮೇಲೆ ಮದುವೆ ಆಯಿತು, ಮದುವೆ ಆದಮೇಲೆ ಎಲ್ಲೋ ಹೋಗಿರ್ಬೇಕಾಗಿದ್ದವರು ಮತ್ತೆ ನನ್ನ ಜೀವನದಲ್ಲಿ ನಾನು ಮಾಡಬೇಕಾಗಿರೋದು ಒಬ್ಬ ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋ ಆಸೆ ನನಗಿತ್ತು. ಆದರೆ ಕಾರಣಾಂತರಗಳಿಂದ ಅಷ್ಟು ಬಸ್ ಫೆಸಿಲಿಟೀಸ್ ಇರಲಿಲ್ಲ, ಮತ್ತು ಅಪ್ಪ ಅಮ್ಮ ಸ್ವಲ್ಪ ಇಂಜರ್ ಇತ್ತು. ಆದರೆ ನನಗೆ ಆ ಆಸೆ ಇತ್ತು. ಆದರೆ ಯಾವತ್ತೂ ಒಬ್ಬ ಶಿಕ್ಷಕಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂತ ನನ್ನ ಮನಸ್ಸಲ್ಲೂ ನೆನೆಸಿರಲಿಲ್ಲ. ಬಟ್ ಈಗ BEd ಮಾಡಿದೆ, BEd ಮಾಡಿ MEd ಕೂಡ ಮಾಡಿ ಫ್ಲಾರೆನ್ಸ್ ಸ್ಕೂಲಲ್ಲಿ ಕನ್ನಡ ಶಿಕ್ಷಕಿಯಾಗಿ 13 ವರ್ಷಗಳ ಕಾಲ ಸತತವಾಗಿ ಅದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹೆಗ್ಗಳಿಕೆ ನನ್ನಲ್ಲಿ ಈಗಲೂ ಕೂಡ ಉಳಿದಿದೆ, ಇನ್ನು ಮುಂದೆನೂ ಉಳಿಯುತ್ತೆ ಅಂತ ಹೇಳ್ತಾ ಈ 2 ಮಾತುಗಳನ್ನು ಆಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಂತ್ಕೊಳ್ಳಿ, ಒಂದು ನಿಮಿಷ ಬಂದಿದೆ ಸರ್. ಹುಡುಗರು ಸರ್ ಅಲ್ಲಿ ಯಾರು ನಿಂತ್ಕೊಂಡಿದ್ರಾ? ಈಗ ಕಿರಣ್ ನಿಂತಿರೋ ಪನಿಷ್ಮೆಂಟು, ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ, ಒಂದು ನಿಮಿಷ ನೀವು ಬನ್ನಿ. ಮೇಡಮ್ ಮಮತಾ ಮೇಡಮ್ ಬನ್ನಿ, ಒಂದು ನಿಮಿಷ ಬನ್ನಿ. ಅದಲ್ಲ ಬನ್ನಿ ಒಂದು ನಿಮಿಷ ಬರಬೇಕು, ಬನ್ನಿ ಬೇಗ ಬನ್ನಿ, ಟೈಮ್ ಆಲ್ರೆಡಿ ಲೇಟ್ ಆಗಿದೆ, ಬನ್ನಿ ಒಂದು ನಿಮಿಷ. ಇಲ್ಲೊಂದು ಪ್ರಶ್ನೆ ನಮ್ಗೆ ಯಾವಾಗಲೂ ಕನ್ಫ್ಯೂಷನು, ನಾನು ಅಲರ್ಟ್ ಆಗ್ಬಿಟ್ಟೆ, ಅದು ಕನ್ಫ್ಯೂಷನ್ ಇದೆ. ಮೇಡಮ್ ಬನ್ನಿ ಒಂದು ನಿಮಿಷ. ನಿಂತ್ಕೊಂಡ್ರೆ ಓಕೆ ಅಲ್ಲ? ನಿಂತ್ಕೊಂಡ್ರೆ ನಿಮ್ಮನೆಯಲ್ಲಿ ಕರಿತೀನಿ ಸ್ಟೇಜ್ ಮೇಲೆ. ಮಮತಾ ಮೇಡಮ್ ನೀವು ಮಾತಾಡ್ತಾ ಇದ್ರಿ, ಒಂದೊಂದು ಪನಿಷ್ಮೆಂಟು ಇದ್ರ ಸ್ಟೆಲ್ಲ ಯಾರು ಆಗದೆ ಸರ್? ನನ್ನ ಹೆಸರು ಶ್ರೀನಿವಾಸ ಎಂ ಅಂತ. ಈಗ ಫಸ್ಟ್ ಇಯರು ಸೆಕೆಂಡ್ ಇಯರು ಇಲ್ಲಿ ಯಲಹಂಕ ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ಪಾಸ್ ಮಾಡ್ಕೊಂಡ್ಮೇಲೆ ಈಗ ನೆಕ್ಸ್ಟ್ ನಾನು ಡಿಗ್ರಿಗೆ ಹೋಗಲಿಲ್ಲ. ನೆಕ್ಸ್ಟ್ ನಾನು ಏನು ಮಾಡಿದೆ, ಯಾವುದಾದ್ರು ಒಂದು ಜಾಬ್ಗೆ ಸೇರ್ಬೇಕು ಅಂದ್ಬಿಟ್ಟು ಏನು ಮಾಡಿದೆ, 2 years ITI ಮಾಡೋಕ್ಕೆ ಹೋದೆ. ಅದರಲ್ಲಿ ಫಿಟ್ಟರ್ ತೊಗೊಂಡು ಅದರಲ್ಲಿ ಪಾಸಾದೆ. ಪಾಸಾಗಿ ಒಂದು ನೆಕ್ಸ್ಟು ನಾನೇನು ಮಾಡಿದೆ, ಒಂದು 3-4 ವರ್ಷ ಜಾಬ್ಗೆ ಅಂತ ಆ ಕಡೆ ಈ ಕಡೆ ಓಡಾಡಿದೆ. ಬಟ್ ಜಾಬು ಎಲ್ಲೂ ಸಿಗಲಿಲ್ಲ. ಪ್ರಯತ್ನಪಟ್ಟೆ, ಕೆಲವೊಂದು ರೈಲ್ವೆ ಇದರಲ್ಲೆಲ್ಲ ಪ್ರಯತ್ನಪಟ್ಟೆ. ಈಗ ಇದರಲ್ಲಿ ಹತ್ರನ ಹಂಗಾಗಿ ಏನಾಗೋಯ್ತು, ಈಗ ಜಾಬನ್ನು ಅಲ್ಲಿಗೆ ಜಾಬು ಇಷ್ಟಪಡೋದನ್ನ ನಿಲ್ಲಿಸ್ಬಿಟ್ಟೆ. ಆಮೇಲೆ ಮಾಡಿದೆ, ವ್ಯವಸಾಯ ಕಡೆ ವಾಲ್ದ್ಬಿಟ್ಟು ಏನು ಮಾಡಿದೆ, ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಈ ಟೊಮೊಟೊ ಬೆಳೆಯೋದು, ತರಕಾರಿ ಬೆಳೆಯೋದು, ಬೀನ್ಸು, ಹಾಗಲಕಾಯಿ, ಈ ಥರ ಹೀರೆಕಾಯಿ, ಈ ಥರ ಎಲ್ಲ ಚಿಕ್ಕದಾಗಿ ಫಾರ್ಮಿಂಗ್ ಮಾಡ್ಕೊಂಡೇ ಇದ್ದೆ. ಆಮೇಲೆ ಮುಂದೆ ಯೋಚನೆ ಮಾಡಿದೆ, ನಾನು ಈ ಥರ ಸಣ್ಣದರಲ್ಲೇ ಏನಾದರೂ ಮಾಡ್ಕೊಂಡಿದ್ರೆ ನಾನು ಅದರಲ್ಲೇ ಇರ್ತೀನಿ. ಇದರಲ್ಲಿ ಏನಾಗ್ತದೆ, ನನ್ನ ಇದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಸೀಮಿತ ಆಗ್ತದೆ. ಹಾಗನ್ಬಿಟ್ಟು ನಾನೇನು ಮಾಡಿದೆ, ಒಂದು ಲಾಸ್ಟ್ ಒಂದು 3-4 years ಬ್ಯಾಕು ಯೋಚನೆ ಮಾಡಿದೆ, ಏನಾದರೂ ಮಾಡಿದ್ರೆ ಬಿಗ್ಗಲ್ಲಿ ಮಾಡಬೇಕು, ಬಿಗ್ಗಲ್ಲಿ ಮಾಡಬೇಕು. ಈಗ ಅಂದ್ಬಿಟ್ಟು ಏನು ಮಾಡಿದೆ, ಯಾರೋ ಒಬ್ಬರು ನಮ್ಮ ಸ್ನೇಹಿತರು ಸಲಹೆ ಕೊಟ್ಟರು, ಏನಾದರೂ ನೀವು ಈ ಥರ ಮಾಡೋಂಗಿದ್ರೆ ಮಾಡಿ, ಈ ಥರ ನಿಮಗೆ ಆಗುತ್ತೆ, ನಿಮ್ಮ ಕೈಯಲ್ಲಿ ಮಾಡ್ತೀರಾ ಅಂದ್ಬಿಟ್ಟು ಏನು ಮಾಡಿದ್ರು, ದಾಳಿಂಬೆ ಬೆಳೀರಿ ಅಂತ ಹೇಳಿದ್ರು. ಹಾಗೇನು ಮಾಡಿದೆ, ಆ್ಯಕ್ಚುಲಿ ಅವರು ಬೆಳೀತಾವ್ರೆ ಆಲ್ರೆಡಿ. ಅವರೇನಂತಂದ್ರು, ನಾನು ನಿಮಗೆ ಗೈಡೆನ್ಸ್ ಕೊಡ್ತೀನಿ, ನೀವು ಮಾಡ್ಬೋದು ನೀವು ಅಂತಂದರು. ಸರಿ ಆಯ್ತು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಈಗ ಒಂದು 15 ಎಕರೆ ಒಂದು ಜಾಗನ ಲೀಸಿಗೆ ತೊಗೊಂಡು ಇದ್ರ ಹತ್ರ ಗುಡಿಬಂಡೆ ಅಂತ
ಲೀಸಿಗೆ ತೊಗೊಂಡು ಈಗ ದಾಳಿಂಬೆ ಫಾರ್ಮಿಂಗ್ ಮಾಡ್ತಾಯಿದ್ದೀವಿ. ಫಸ್ಟ್ನೇ ಕ್ರಾಪ್ ಬಂದಿದೆ, ಈಗ ಸೆಕೆಂಡ್ ಕ್ರಾಪು ನಿರೀಕ್ಷೆಯಲ್ಲಿದ್ದೀವಿ. ಈಗ ಇನ್ ಕೇಸ್ ಚೆನ್ನಾಗಿದ್ದೀವಿ. ಆಮೇಲೆ ರಾಜೇಶ್ ಅವರು ಸಿಕ್ಕಿದ್ರು ಒಂದು ಸಾರಿ ನಮಗೆ RTO ಆಫೀಸ್ ಹತ್ರ. ಈ ಥರ ಹಿಂಗೆ ಸಿಕ್ಕಿದಾಗ ನಾನೇ ಗೊತ್ತಿಡ್ದೆ ರಾಜೇಶ್ನ, ಕಡಿಮೆ ಆಯಿತಾ. ಆಮೇಲೆ ಮಗಳನ್ನ ಏನು ಮಾಡಿದೆ, ಇದಕ್ಕೆ ಡ್ರೈವಿಂಗ್ ಲೈಸೆನ್ಸ್ಗೆ ಕರ್ಕೊಂಡು ಬಂದಿದ್ದೆ. ಆ ಟೈಮಲ್ಲಿ ರಾಜೇಶ್ ಅವರು ಸಿಕ್ಕಿದ್ರು. ಆಮೇಲೆ ನಾನೇ ಗೊತ್ತಿಡ್ದೆ, ರಾಜೇಶ್ವರು ನೀವು ಅಲ್ವಾ ಅಂತ. ಆವಾಗ ಶ್ರೀನಿವಾಸ್ ಅಂತ ಅವರು ಗುರ್ತಿಡಿದ್ರು. ಆವಾಗ ಅಲ್ಲಿಂದ ಸ್ಪೀಚ್ ಆಯಿತು, ಏನಾದರೂ ಮಾಡಿ ಈಗ ಇವ್ರನ್ನೆಲ್ಲ ಸೇರಿಸ್ಬೇಕಪ್ಪ, ಇಲ್ಲಿ ನಮ್ಮ ಸ್ನೇಹಿತರು ಯಾರ್ಯಾರು ಇದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದಾರೆ, ಏನಾದರೂ ಒಂದು ಕಾರ್ಯಕ್ರಮ ಮಾಡಿ ಸೇರಿಸ್ಬೇಕು ಅಂತಂದರು. ಸರಿ ಆಯಿತು ರಾಜೇಶ್, ಟ್ರೈ ಮಾಡೋಣ ಅಂತ ಮಾಡಿ ಅಂತ ಹೇಳಿದೆ. ಹಾಗಾಗಿ ಅಲ್ಲಿಂದ ಜರ್ನಿ ರನ್ನಿಂಗ್ ಆಯಿತು. ರನ್ನಿಂಗ್ ಆಗಿ ಈಗ ಇವತ್ತಿನ ದಿನದಲ್ಲಿ ನಾವು ಈಗ ನನಗೆ ಇನ್ ಕೇಸು ತುಂಬ ಖುಷಿ ಆಗ್ತಾಯಿದೆ ನಿಮ್ಮನ್ನೆಲ್ಲ ನೋಡಿ, ಭಾಳ ಸಂತೋಷ ಆಯಿತು. ಬಟ್ ಸ್ಟ್ರೆಂತ್ ಕಡಿಮೆ ಇದೆ, ಆದರೂ ಪರವಾಗಿಲ್ಲ ಅಷ್ಟೇ. ಓಕೆ. ಆಮೇಲೆ ಕೊನೆಯದಾಗಿ ಸಾರಿ ಮರ್ತುಬಿಟ್ಟೆ, ಈಗ ರಾಜೇಶ್ ಅವ್ರಿಗೆ, ಆಮೇಲೆ ಬಾಲ್ಕುಮಾರು, ರಾಜೇಶ್ವರಿ, ಇನ್ ಕೇಸ್ ಕಿರಣ್, ಆಮೇಲೆ ಸೂರಿ, ಇವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಸರ್, ಇವರು ಸಿಕ್ಕಿದ್ದು ನಮಗೆ ಅದೃಷ್ಟ ಅಂತ ಹೇಳ್ಬೋದು. ಇವ್ರನ್ನ ಕಾಲೇಜಿಗೆ ಬಂದರೆ ಸುಮಾರು ಸರಿ ಅವ್ರು ನಾಗೆಲ್ಲಿ ಹುಡುಕಿದ್ದೀನಿ, ಗಾಡಿ ಹಾಕೊಂಡು 2-3 ಸಲ ಹೋಗಿ ಹುಡುಕಿದ್ದೀನಿ, ಅವ್ರು ಸಿಕ್ಕಿಲ್ಲ. ಒಂದು 2 ತಿಂಗಳಿಂದ RTO DL ಟೆಸ್ಟ್ ನಡೀತಿದ್ದು, ಬಂದು ರಾಜೇಶ್ ಅಂದರು, ನಾನು ಯಾರು ನೋಡ್ತಾ ಇದ್ದೀನಿ. ಆಮೇಲೆ ಇವರು ಸಾಯರು ನೋಡಿ ಹೆಂಗಿದೆ ಅಂದರೆ, ಅದು ರೊಟ್ಟಿ ಜಾರಿ ಅದ್ರ ತುಪ್ಪ ಬೀಳ್ತಾರಲ್ಲ, ಆ ಥರ ಆಯಿತು. ನಮಗೆ ಸಿಕ್ಕಿದ್ದು ಸರ್ ತುಂಬ ಅದೃಷ್ಟ ಸರ್. ಮತ್ತು ನಾವು ರಿಕ್ವೆಸ್ಟ್ ಮಾಡಿದಾಗ ನೀವು ಬಂದಿದ್ದು ತುಂಬ ಆಯಿತು. ನೆಕ್ಸ್ಟ್ ರವಿಶಂಕರ್ ಬನ್ನಿ ಸರ್. ನಾನು ರವಿಶಂಕರ್ ಅಂತ. ನಾನು 2000ರಲ್ಲಿ ಡಿಗ್ರಿಯನ್ನು ಮುಗಿಸ್ಕೊಂಡೆ. ಅದಾದ ನಂತರ 2003ರಲ್ಲಿ ನಾನು ಗಾಂಧಿ ಕೃಷಿ ವಿಶ್ವವಿದ್ಯಾನಿಲಯ GKVKನಲ್ಲಿ ಅಲ್ಲಿಂದ ಇದುವರೆಗೂ ನಾನು ಇಂಡೋ ಜರ್ಮನ್ ಪ್ರಾಜೆಕ್ಟ್ನಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ಅದಾದ ನಂತರ ಈಗಲೂ ಮಾಡ್ತಾ ಇದ್ದೇನೆ. ಇದೇನು ಈ ಒಂದು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವರು ಸುಮಾರು ಒಂದು 6 ತಿಂಗಳಿಂದನೂ ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂದ್ಕೊಂಡಿದ್ರು. ಆದರೆ ನಾನು ಅದರಲ್ಲಿ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ನನಗೆ ಬೇರೆ ಬೇರೆ ಕಾರಣಗಳಿಂದ ಇದರಲ್ಲಿ ಪಾಲ್ಗೊಳ್ಳೋಕ್ಕಾಗಲಿಲ್ಲ. ಆದರೂ ರಾಜೇಶ್, ಕಿರಣ್, ಬಾಲ್ಕುಮಾರ್ ಇವರೆಲ್ಲ ನನಗೆ ಕಮ್ಯುನಿಕೇಟ್ ಮಾಡ್ತಾಯಿದ್ರು. ಆಗಲಿಲ್ಲ ನನಗೆ ಬೇರೆ ಬೇರೆ ನನ್ನ ಒಂದು ವೈಯಕ್ತಿಕ ಕಾರಣಗಳಿಂದ ನಾನು ಬರಲಿಕ್ಕಾಗಲಿಲ್ಲ. ಈ ಕಾರ್ಯಕ್ರಮ, ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಏನು ಗುರುವಂದನ ಮಾಡ್ತಾ ಇದ್ದಾರೆ, ಇದು ಯಶಸ್ವಿ ಆಗಬೇಕು. ಇನ್ನು ಮುಂದೆ ಇದೇ ರೀತಿಯಾಗಿ ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ವೇದಿಕೆಯಲ್ಲಿ ನಾನು ಕೇಳ್ಕೊಳ್ತೇನೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಖಂಡಿತ ಸರ್, ಏನೇ ಆಗಲಿ 30 ವರ್ಷ ಮೇಲೆ ಇನ್ನೊಂದ್ಸಲ ಮಾಡೋಣ. ರಾಜೀವ್ ನೆಕ್ಸ್ಟ್. ಈ ರಾಜೀವ್ ನಾವು ಫಸ್ಟ್ PU ಸೆಕೆಂಡ್ PU ಜರ್ನಲಿ ಮತ್ತು ಡಿಗ್ರಿ ಶೇಷಾಪುರಂ ಕಾಲೇಜಲ್ಲಿ ನಾನು, ರಾಜೀವ್, ರವಿ ಕಮರಿಯವಿ ಮತ್ತು ಶೋಭಾ ಮೇಡಮ್ ಕಾಲೇಜಲ್ಲಿ ಬಂದಿದ್ದು ನಾವು. ನಮಸ್ಕಾರ, ನನ್ನ ಹೆಸರು ರಾಜೀವ. ನಾನು ಇಲ್ಲಿ PUC ಮುಗಿಸಿದ ಮೇಲೆ ಡಿಗ್ರಿ ಶೇಷಾದ್ರಿಪುರಂ ಕಾಲೇಜಲ್ಲಿ ಮಾಡಿಕೊಂಡೆ. ಆಮೇಲೆ ಕೆಲವೊಂದು ದಿನ ಒಂದು 6 ಮಂತ್ಸ್ ತನಕ ಅಕೌಂಟೆಂಟಾಗಿ ಕೆಲಸ ಮಾಡಿದೆ ಒಂದು ಕಡೆ. ಅದಾದಮೇಲೆ ಯಾರೋ ಒಬ್ಬರು ಬ್ರೇಕ್ ಕೊಟ್ಟರು, IT ಫೀಲ್ಡಿಗೆ ಜಂಪ್ ಆಗಿ ಸಾಫ್ಟ್ವೇರ್ ಟ್ರೈನಿಂಗ್ ತೊಗೊಂಡು ಬೇರೆ ಬೇರೆ ಕಂಪ್ನಿಗಳಲ್ಲಿ ವರ್ಕ್ ಮಾಡಿ ಇವಾಗ 14 ವರ್ಷದಿಂದ ಒರಾಕಲಲ್ಲಿ ವರ್ಕ್ ಮಾಡ್ತಿದ್ದೀನಿ. ಈಗ ಇದ್ರ ಮಧ್ಯೆ ಅತ್ಯದ್ಭುತ ಪ್ರದರ್ಶನ ನಡೆದಿದೆ. ನಮ್ಮ ಚಿಕ್ಕ ಮಕ್ಕಳು ಯಾರ್ಯಾರು ಪ್ರದರ್ಶನ ಮಾಡಿದ್ದಾರೆ ಅವ್ರಿಗೊಂದು ನಮ್ಮ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಮಮತಾ ಮೇಡಮ್, ಅಕ್ಷರ, ಮಮತಾ, ಪಾರ್ಟಿಸಿಪೆಂಟ್ಸ್ ಎಲ್ಲ ಮೇಲೆ ಸ್ಟೇಜ್ ಮೇಲೆ ಬನ್ನಿ. ವಿಭಾ, ಅಕ್ಷರ, ಅಮ್ಮು ಮತ್ತು ಡಾಟರ್ ಆಫ್ ಶೋಭಾ. ಹಾಯ್. ಹಲೋ, ನನ್ನ ಹೆಸರು ಪ್ರಕಾಶ್ ಅಂದ್ಬಿಟ್ಟು. ಫಸ್ಟ್ ಇಯರ್ ಆದಮೇಲೆ ನಾನು
ITI ಮಾಡಿದೆ. ಸೆಕೆಂಡ್ ಇಯರ್ ಓದಿಲ್ಲ ನಾನು. ಇವಾಗ ನಾನು ಸಾರ್ವಜನಿಕ ಹಾಸ್ಪಿಟಲ್ ಆಂಬುಲೆನ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಗುರುಗಳು ನಮ್ಮ ಗುರುಗಳು. ಇವರು ನಮ್ಮ ಯಾವ ಲೆಕ್ಚರರ್ ಹೆಸರು ಯಾರ್ಯಾರ ಜ್ಞಾಪಕ ಇದೆಯಾ? ರವಿಕಲಾ ಮ್ಯಾಮ್, ಕನ್ನಡ ಉಪನ್ಯಾಸಕರಿಯರು. ಆಮೇಲೆ ನಮ್ಮ ಫೇವ್ರೇಟ್ ಸಬ್ಜೆಕ್ಟ್, ಯಾಕೆಂದರೆ ನಾವು ಇದರಲ್ಲಿ ಎಲ್ಲರೂ ಫಸ್ಟ್ ಕ್ಲಾಸ್ ಓವರಾಲ್ ಅಗ್ರಿಗೇಟ್ ಬಂದು ಫಸ್ಟ್ ಕ್ಲಾಸ್ ಬಂದಿರೋದು ಕೆಲವೇ ಸ್ಟೂಡೆಂಟ್ಸ್ ಮಾತ್ರ. ಬಟ್ ಈ ಸಬ್ಜೆಕ್ಟಲ್ಲಿ ಮಾತ್ರ ನಾವೆಲ್ಲರೂ ಫಸ್ಟ್ ಕ್ಲಾಸ್ ಬಂದಿದ್ವಿ. ಹಂಗಾಗಿ ನಾವು ಈ ಟೀಚರ್ನ ಮಾತ್ರ ಇನ್ವೈಟ್ ಮಾಡಿದ್ವಿ. ಇಂಗ್ಲೀಷ್ ಟೀಚರ್, ಇಂಗ್ಲೀಷ್ ಸಬ್ಜೆಕ್ಟ್ ಅಂದರೆ ತುಂಬ ಕಷ್ಟ, ಅದಕ್ಕೆ ಸೊ ಅದನ್ನು ಮುಂದೆ ಮಾತಾಡೋಣ, ಇನ್ನು ಮುಂದೆ ಇದೆ. ಸೊ ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಬರಮಾಡಿಕೊಳ್ಳೋಣ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಒಂದು ಕಾಲದ ನನಗೇನು ಇದ್ದಿದ್ರು ನಡೆಯುತ್ತೆ. ಒಂದು ಕಾಲದ ವಿದ್ಯಾರ್ಥಿಗಳನ್ನು ಅವ್ರ ಬೆಳವಣಿಗೆಗಳನ್ನು ನೋಡಿದಾಗ ನಮ್ಮ ಮಕ್ಕಳು ಬೆಳೆದಷ್ಟೇ ನಮಗೆ ಖುಷಿ ಆಗುತ್ತೆ. ಅದು ಒಳ್ಳೆ ರೀತಿಯಲ್ಲಿ ಅವರು ಜೀವನಕ್ಕೆ ಹೊಂದ್ಕೊಂಡಾಗ ಭಾಳ ಖುಷಿಯಾಗತ್ತೆ. ಆದ್ದರಿಂದ ನೀವೆಲ್ಲ ಸೇರಿ ಈ ಕೆಲಸ ಮಾಡಿರೋದು ನಮಗೂ ನಿಮ್ಮನ್ನೆಲ್ಲ ನೋಡೋ ಅಂಥ ಒಂದು ಸೌಭಾಗ್ಯ ಸಿಕ್ಕಿರೋದು ಕೂಡ ನನಗೆ ಖುಷಿಯಾಗುತ್ತೆ. ನಿಮ್ಮ ಸೆಕ್ಷನ್ನಲ್ಲಿ ಬಹುಶಃ ಸ್ಟ್ರೆಂತು ಕಡಿಮೆ ಇತ್ತು ಅನಿಸುತ್ತೆ ಅವಾಗ. ಯಾಕೆಂದರೆ ನೀವು ಒಂದು ಇದನ್ನು ಮಾತ್ರ ಆರ್ಟ್ಸಲ್ಲಿ 3 ಇತ್ತು ಅವಾಗ. HEGP, PK, HEPSಗೆ ಆ ಕೊನೆ ರೂಮು ಭಾಳ ಜನ ಸ್ಟೂಡೆಂಟ್ಸು, ಏನಿಲ್ಲ ಅಂದರೂ ಯಾವಾಗಲೂ 100 ಮೇಲಿರೋರು HEPSಗೆ. HEGPನ ಅದು ತುಂಬಿದ ಮೇಲೆ ನಾವು ಫಿಲ್ ಮಾಡ್ತಾಯಿದ್ವಿ. ಆಮೇಲೆ HEPK ಬಂತು. ಕೊನೆಗೆ HEPKಗೂ ಸ್ಟ್ರೆಂತ್ ಜಾಸ್ತಿ ಆಯಿತು. ದುರಂತ ಅಂದರೆ ಇವಾಗ ಆಪ್ಷನಲ್ ಕನ್ನಡನ ನಮ್ಮ ಸರ್ಕಾರ ತೆಗೆದಾಕ್ಬಿಟ್ಟಿದೆ ಅಲ್ವಾ ಸರ್? ಕಾಂಬಿನೇಷನ್ ಇದೆ ಬಟ್ ಇಲ್ಲ ಅಂತಾರಲ್ಲ, ಸ್ಟ್ರೆಂತು ಇಲ್ಲ ಅಂತಾರಲ್ಲ. ನನಗೆ ಅದೊಂದು ಭಾಳ ಬೇಜಾರೈತೆ. ಯಾಕೆಂದರೆ ನಾವೆಲ್ಲ ಕಷ್ಟಪಟ್ಟು ಆಪ್ಷನಲ್ ಕನ್ನಡನ ಗಲಾಟೆ ಮಾಡಿದ್ವಿ ಸರ್. ನಾವು ಕಳೆದ ವರ್ಷ ಸ್ಟೂಡೆಂಟ್ಸೇ ಇಲ್ಲ ಮೇಡಮ್ ತೆಗೆದಾಕಿದ್ದೀವಿ ಅಂತ ನನಗೆ ತುಂಬ ಬೇಜಾರಾಯಿತು. ಇದ್ದರೆ ಅಂತೂ ಖುಷಿಯಾಗುತ್ತೆ. ಆಮೇಲೆ ಅದ್ರ ಪಾಠ ಮಾಡೋದೇ ಒಂದು ಸೊಗಸಿತ್ತು ಬಿಡಿ. ಸೊ ಮುಂದೆ ಏನೇನನ್ನು ನಾವು ಮೆಲುಕು ಹಾಕ್ಬೋದು ಹಾಕೋಣಂತೆ. ಈಗ ಯಾರಾದರೂ ಮಾತಾಡೋರಿದ್ರೆ ಮಾತಾಡಿ. ಇಷ್ಟೊತ್ತು ಎಲ್ಲ ಕಾರ್ಯಕ್ರಮ ನಡೆದು ಇವಾಗ ಮುಖ್ಯ ಟೈಮ್ ಅಂದರೆ ಮುಖ್ಯ ಅತಿಥಿಗಳು ಬಂದಿದ್ದಾರೆ. ಒಬ್ಬರು ರವಿಕಲಾ ಮೇಡಮ್ಮು, ಕನ್ನಡ ಟೀಚರ್, ನಿಮಗೆಲ್ಲ ಗೊತ್ತಿರೋಂಗೆ. ಇನ್ನೊಬ್ಬರು ಪ್ರಿನ್ಸಿಪಲ್ ಅವ್ರ ಕಡೆಯಿಂದ ಡಾಕ್ಟರ್ ಸದಾನಂದ ಗೌಡ ಅವರ ಪರವಾಗಿ ವೇದಿಕೆಗೆ ಬಂದು ನಮ್ಮ ಹತ್ರ ಸ್ವಲ್ಪ ಮಾತಾಡ್ತಾರೆ. ಅವ್ರನ್ನೂ ವೇದಿಕೆಗೆ ಆಗಮಿಸೋಣ. ಸರ್, ವೆಲ್ಕಮ್ ಟು ದ ಸ್ಟೇಜ್. ನೀವೊಂದೆರಡು ಮಾತು ಸ್ಟೂಡೆಂಟ್ಸ್ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಗೆಸ್ಟ್ ಆಗೇನು ಬರಲಿಲ್ಲ, ಅಚಾನಕ್ ಕಾಲೇಜಿಗೆ ಏನೋ ಕೆಲಸ ಅಂದ್ಕೊಂಡು ಬಂದೆ. ನೆನ್ನೆ ಒಂದ್ಸರಿ ಇನ್ಫಾರ್ಮ್ ಮಾಡಿದ್ರು, ಒಂದ್ಸರಿ ಬನ್ನಿ ಸರ್ ಅಂತೇಳಿ. ನಾನು ಈ ಕಾಲೇಜಲ್ಲಿ 2007ನಿಂದ ಕಾಮರ್ಸ್ ಲೆಕ್ಚರ್ ಆಗಿ ಸರ್ವಿಸ್ ಮಾಡ್ತಾ ಇದ್ದೀನಿ, 2007ನಿಂದ. ಆದರೆ ನನಗೆ ಈ ಕಾಲೇಜಿನ ಅಟ್ಯಾಚ್ಮೆಂಟ್ ಈಗಿಂದಲ್ಲ. ನಾನು 9th 10th ಸ್ಟ್ಯಾಂಡರ್ಡ್ ಇರುವಾಗಲೇ ಇಲ್ಲೇ ಪಕ್ಕದಲ್ಲಿ ನನ್ನ ಸಿಸ್ಟರ್ ಮನೆ, ಈ ಫೀಲ್ಡಲ್ಲಿ ಆಟ ಆಡಿದ್ದೀನಿ. ಪ್ರಕಾಶ್ ಥಿಯೇಟ್ರ್ ಪಕ್ಕದಲ್ಲೇ ನನ್ನ ಸಿಸ್ಟರ್ ಮನೆ ಇದೆ. ಹಾಗಾಗಿ ನಾನು 9th 10th ಸ್ಟ್ಯಾಂಡರ್ಡ್ ಇರುವಾಗಿಂದನೂ ಸಹ ಈ ಒಂದು ನೆಲಕ್ಕೆ ನನ್ನ ಅಟ್ಯಾಚ್ಮೆಂಟ್ ಇದೆ. ಹಾಗಾಗಿ ನಾನು 2007ಗೆ 97ಅಲ್ಲಿ ಅಪಾಯಿಂಟ್ ಆಯಿತು. ಶಿಡ್ಲಘಟ್ಟದಲ್ಲಿದ್ದೆ. ಅಲ್ಲಿಂದ ಇಲ್ಲಿಗೆ 2007ಗೆ ಬಂದೆ. ಅಲ್ಲಿಂದ ಇನ್ನೂ ಸಹ ಕಾಮರ್ಸ್ ಲೆಕ್ಚರ್ ಆಗಿ ಸರ್ವಿಸನ್ನು ಮಾಡ್ತಾ ಇದ್ದೀನಿ. ಈ ಕಾಲೇಜ್ ಏನಿದೆ ನಮಗೆ ತುಂಬ ಅಟ್ಯಾಚ್ಮೆಂಟು. ನಮ್ಮ ಒಂದು ಬ್ಯಾಚ್ ಇದೆ, 2007 ನಾವು ಬಂದಿರೋ ಒಂದು ಬ್ಯಾಚ್ ಇದೆ. ಇವತ್ತಿಗೂ ಅವರೆಲ್ಲ ಕೆಲವೊಬ್ಬರು ರಿಟೈರ್ಡ್ ಆಗಿದ್ದಾರೆ, ಅವರೆಲ್ಲ ಇದ್ದಾರೆ. ಅವರೆಲ್ಲರೂ ಸಹ ವರ್ಷಕ್ಕೊಂದ್ಸರಿ ನಾವು ಸೇರ್ಕೊಳ್ತೀವಿ. ವರ್ಷಕ್ಕೆ ಒಂದು ಸರಿ ಸೇರಿಕೊಂಡು ನಾವೆಲ್ಲ ಒಂದು ನಾರ್ತ್ ಇಂಡಿಯಾ ಟೂರ್ ಮಾಡ್ತೀವಿ ಪ್ರತಿ ವರ್ಷ. 2008-9 ಪ್ರಾರಂಭ ಆಗಿದ್ದು ಇದುವರೆಗೂ ನಿಂತಿಲ್ಲ ನಾವು.
ಅದಕ್ಕೆ ಆ ಗ್ರೂಪಿಗೆ ಹೆಸರೇನು ಅಂದರೆ ಯಲಂಕ ಟೂರ್ ಗ್ರೂಪ್ ಅಂತಲೇ ಹೆಸರು. ಅಷ್ಟು ಅಟ್ಯಾಚ್ಮೆಂಟ್ ನಮಗೆ. ಇವತ್ತಿಗೂ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ. ಪ್ರತಿ ವರ್ಷ ಒಂದು ಪ್ಲೇಸಿಗೆ ಹೋಗಿ ಬರ್ತೀವಿ. ನಮ್ಮಲ್ಲಿ ಅದಕ್ಕೆ ಅಂತಿರ್ತಾರೆ, ನೀವು ರಿಟೈರ್ಡ್ ಆದರೂ ಬಿಡ್ತಾ ಇಲ್ವಲ್ಲ ಇದನ್ನು ಅಂತೇಳಿ ಕೆಲವೊಬ್ಬರಿಗೆಲ್ಲ. ಹಾಗಾಗಿ ನಾರ್ತ್ ಇಂಡಿಯಾ ಹೋಗ್ತೀವಿ, ಪ್ರತಿ ಬಾರಿ ಒಂದು ಪ್ಲೇಸ್ ಸೆಲೆಕ್ಟ್ ಮಾಡ್ಕೋತೀವಿ. ಒಂದು ಸಾರಿ ಏನಾದರೂ ಜಮ್ಮು ಕಾಶ್ಮೀರ ಕಡೆ ಹೋದರೆ ಮತ್ತೊಂದು ಬಾರಿ ಈಸ್ಟಿಗೆ ಅಥವಾ ವೆಸ್ಟಿಗೆ ಹೋಗ್ತಾನೆ ಇದ್ದೀವಿ. ಅಷ್ಟೊಂದು ಅಟ್ಯಾಚ್ಮೆಂಟ್. ಜೊತೆಗೆ ಈ ಕಾಲೇಜಲ್ಲಿ ನಮಗೆ ಕ್ಲಾಸಸ್ ಮುಗಿದ್ರೆ ಮನೆಗೆ ಹೋಗಬೇಕು ಅಂತ ಅನ್ಸಲ್ಲ. ಅದ್ಯಾಕೋ ಮೊದಲಿಂದನೂ ಅಟ್ಯಾಚ್ಮೆಂಟ್ ಈ ಕಾಲೇಜು. ಈಗ ಈ ಕಾಲೇಜ್ ಇಡೀ ಕರ್ನಾಟಕದಲ್ಲೇ ಹೆಚ್ಚು ಅಡ್ಮಿಷನ್ ಆಗ್ತಾ ಇರತಕ್ಕಂಥ ಕಾಲೇಜ್. ಈ ಬಾರಿ ನಮ್ಮಲ್ಲಿ ಫಸ್ಟ್ PUCಗೆ 1750 ಅಡ್ಮಿಷನ್ ಆಗಿದೆ. ಫಸ್ಟ್ PUCಗೆ, ಸೆಕೆಂಡ್ PUC ಬಿಟ್ಬಿಟ್ಟು. ಜೊತೆಗೆ ಅತಿ ಹೆಚ್ಚು ಕಾಂಬಿನೇಷನ್ಸ್ ಇರತಕ್ಕಂಥ ಕಾಲೇಜ್ ಗೌರ್ಮೆಂಟ್ ಕಾಲೇಜಲ್ಲಿ. ಮೇಡಮ್ ಅವ್ರು ಹೇಳಿದರು HEKS ಸ್ಟಾಪ್ ಆಗಿದೆ ಅಂತ. ಖಂಡಿತ ಯಾವ ಒಂದು ಕಾಂಬಿನೇಷನ್ ಒಂದು ಸ್ಟಾರಿ ಸ್ಟಾರ್ಟ್ ಆದರೆ ಅದನ್ನು ಕ್ಲೋಸ್ ಆಗಲಿಕ್ಕೆ ನಾವು ಖಂಡಿತ ಬಿಡಲ್ಲ. HEKSಗೂ ಈ ಬಾರಿ ಫಸ್ಟ್ PUCನಲ್ಲೇ 75 ಇದ್ದಾರೆ. ಹಾಗೆ ಈ ಕಾಲೇಜಲ್ಲಿ ಸಾಕಷ್ಟು ಮಕ್ಕಳಿಗೆ ಅಟ್ಯಾಚ್ಮೆಂಟು. ಎಷ್ಟು ದೂರದಿಂದ ಬರ್ತಾರೆ ಅಂತ ಹೇಳಿದರೆ, ಕಳೆದ ಬಾರಿ ಒಂದು ಸ್ಟೂಡೆಂಟ್ ಬಾಗೇಪಲ್ಲಿಂದ ಬರ್ತಾ ಇದ್ರು, ಪ್ರತಿದಿನ ಬಾಗೇಪಲ್ಲಿಯಿಂದ. ಅದ್ರ ಜೊತೆಗೆ ದೊಡ್ಡಬಳ್ಳಾಪುರ ಕಡೆಯಿಂದ ಬರೋರಿದ್ದಾರೆ, ಕೆಂಗೇರಿಯಿಂದ ಬರೋರಿದ್ದಾರೆ. ಅಷ್ಟೊಂದು ಆ ಮಕ್ಕಳಿಗೆ ಯಾಕೆ ಅಟ್ಯಾಚ್ಮೆಂಟೋ ಗೊತ್ತಿಲ್ಲ ಕೆಲವೊಬ್ಬರಿಗೆ. ಜೊತೆಗೆ ರಿಸಲ್ಟ್ ಮತ್ತು ಪಾಠಗಳ ವಿಚಾರದಲ್ಲಿ ಬಂದರೆ ಸಾಕಷ್ಟು ಕಾಲೇಜುಗಳಿಗೆ ಕಂಪೇರ್ ಮಾಡಿಕೊಂಡಾಗ ಅತಿ ಉತ್ತಮವಾಗಿರ್ತಕ್ಕಂಥ ಒಂದು ಕ್ಲಾಸಸ್ ಇಲ್ಲಿ ನಡೀತಾ ಇದೆ. ಅತಿ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಇಲ್ಲಿ ಬರ್ತಾ ಇದೆ. ಕಳೆದ ವರ್ಷ ನಮ್ಮಲ್ಲಿ ಔಟ್ ಆಫ್ 600 ನಮ್ಮ ಕಾಮರ್ಸ್ ಸ್ಟೂಡೆಂಟೇ 583 ಸ್ಕೋರ್ ಮಾಡಿಕೊಂಡಿದ್ದಾರೆ ಈ ಕಾಲೇಜಲ್ಲಿ, ಔಟ್ ಆಫ್ 600. ಪ್ರತಿ ವರ್ಷ ಅಷ್ಟೇ 560 570 ಮೇಲೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಜೊತೆಗೆ ಇನ್ನೂ ಸಹ ನಮ್ಮ ಸ್ಟೂಡೆಂಟ್ಸ್ ಸಾಕಷ್ಟು ಜನ ಲಿಂಕಲ್ಲಿದ್ದಾರೆ. ಇತ್ತೀಚೆಗೆ ಒಂದು ತಿಂಗಳ ಹಿಂದೆ 2 ಸ್ಟೂಡೆಂಟ್ಸ್ ಬಂದಿದ್ರು, ಗರ್ಲ್ಸು. ಅವ್ರು ಹೇಳ್ತಾ ಇದ್ರು, ಇಬ್ಬರೂ ಸಹ ಈಗ ಆಸ್ಟ್ರೇಲಿಯಾದಲ್ಲಿದ್ದೀವಿ ಅಂತ, ಇಲ್ಲೇ ಕಾಮರ್ಸ್ ಓದಿರ್ತಕ್ಕಂಥವ್ರು. ಸೊ ಹಾಗೆ ಈ ಕಾಲೇಜಿಗೆ ಸಾಕಷ್ಟು ಜನರ ಅಟ್ಯಾಚ್ಮೆಂಟ್ ಇದೆ. ಇಂತಹ ಒಂದು ಕಾಲೇಜಿನ ಒಂದು ಹಳೆಯ ವಿದ್ಯಾರ್ಥಿಗಳ ಒಂದು ಕೂಟವನ್ನು ಏನು ಮಾಡ್ಕೊಂಡಿದ್ದೀರಾ, ನಿಮಗೆಲ್ಲ ಒಳ್ಳೆಯದಾಗಲಿ. ಇದು ಹೀಗೆ ಮುಂದುವರ್ಕೊಂಡು ಹೋಗಲಿ. ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ನಿಮಗೆ ಇರ್ತದೆ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಗೌರವಾನ್ವಿತ ಶಿಕ್ಷಕರಾದ ರವಿಕಲಾ ಮೇಡಮ್ ಮತ್ತು ನಮ್ಮ ಶಾಲೆಯ ಪ್ರಿನ್ಸಿಪಲ್ ರವರ ಕಡೆಯಿಂದ ಬಂದಿರುವ ಡಾಕ್ಟರ್ ಸದಾನಂದ್ ವಿ ಸರ್ ಅವರಿಗೆ ಹಾಗೂ ಇಲ್ಲಿ ನೆರೆದಿರುವ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರೇ ಹಾಗೂ ಕುಟುಂಬ ಸದಸ್ಯರೇ, ನಮ್ಮ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ಆಗಮಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಸ್ವಾಗತ ಮತ್ತು ವಂದನೆಗಳು. ಹಲವು ವರ್ಷಗಳ ನಂತರ ನಾವು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಸೇರಿರುವುದು ನಿಜಕ್ಕೂ ಸಂತಸದ ಮತ್ತು ಭಾವನಾತ್ಮಕ ಕ್ಷಣವಾಗಿದೆ. ಕಾಲೇಜು ದಿನಗಳಲ್ಲಿ ಬೆಳೆಸಿಕೊಂಡ ಸ್ನೇಹ, ಹಂಚಿಕೊಂಡ ಅನುಭವಗಳು ಹಾಗೂ ಸಿಹಿ ನೆನಪುಗಳು ಇಂದು ಮತ್ತೆ ನಮ್ಮನ್ನು ಒಂದಾಗಿಸಿವೆ. ಹಿಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಶಾಲಾ ಶಿಕ್ಷಕರಾದ ರವಿಕಲಾ ಮೇಡಮ್ ಮತ್ತು ಸದಾನಂದ್ ವಿ ಸರ್ ಅವರಿಗೆ ಆದರಣೀಯ ಸ್ವಾಗತ ಮತ್ತು ತಮ್ಮ ಮಾರ್ಗದರ್ಶನ ಮತ್ತು ಆಶೀರ್ವಾದಗಳು ನಮಗೆಲ್ಲರಿಗೂ ಸದಾ ಪ್ರೇರಣೆಯಾಗಿವೆ. ನಮ್ಮನ್ನು ರೂಪಿಸಿದ ಶಿಕ್ಷಕರಿಗೆ ನಾವು ಸದಾ ಚಿರಋಣಿಯಾಗಿದ್ದೇವೆ. ಅವರ ಜ್ಞಾನ, ಮಾರ್ಗದರ್ಶನ ಮತ್ತು ಮೌಲ್ಯಗಳು ನಮ್ಮ ಜೀವನದ ಯಶಸ್ಸಿಗೆ ಭದ್ರ ಬುನಾದಿಯಾಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶ್ರಮಿಸಿದ ಹಾಗೂ ಸಹಕರಿಸಿದ ಸ್ನೇಹಿತರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರ ಉಪಸ್ಥಿತಿಯೇ ಈ ಕಾರ್ಯಕ್ರಮದ ವಿಶೇಷತೆ. ಇಂದಿನ ದಿನವು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಹೊಸ ನೆನಪುಗಳನ್ನು ಸೃಷ್ಟಿಸುತ್ತಾ ಸ್ನೇಹದ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ದಿನವಾಗಲಿ ಎಂದು ಹಾರೈಸುತ್ತೇನೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದ ಹಾರ್ದಿಕ ಸ್ವಾಗತ ಮತ್ತು ಶುಭಾಶಯಗಳು. ಧನ್ಯವಾದಗಳು. ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ. ಈಗ ನಮ್ಮ ಸ್ನೇಹಿತರಾದ ರಾಜೇಶ್ವರಿ, ಕುಸುಮ, ವರದರಾಜನ್ ಮತ್ತು ಕವಿತಾ ಅವರು ರವಿಕಲಾ ಮೇಡಮ್ ಅವ್ರಿಗೆ ವಂದನೆಗಳನ್ನ ಅರ್ಪಿಸ್ತಾರೆ ಉಡುಗೊರೆಗಳ ಮೂಲಕ. ಎಲ್ಲರೂ ಸ್ಟೇಜಿಗೆ ಬರಬೇಕು. ಮೇಡಮ್. ಬಳಪ ಹಿಡಿದ ಭಗವಂತ
ಇರುತ್ತಾನೆ ನಮ್ಮ ಸುತ್ತ ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ನಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೇನೋ ಆಗಿ. ಬರೆವಂತ ತಂದೇನೋ ಆಗಿ. ಚಂದದ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶತ್ರು ಬುದ್ಧಿ ವಿನಾಶಾಯ दीपज्योतिर्नमोस्तुते. दीपज्योतिर्नमोस्तुते. दीपज्योतिः परब्रह्म. दीपज्योतिर्जनार्दनः. दीपज्योतिः परब्रह्म. दीपज्योतिर्जनार्दनः. दीपो हरतु मे पापम्. सन्ध्यादीप नमोस्तुते. ನನಗೇನು ಮೈಕ್ ಬೇಡಾಗಿತ್ತು, ಆದರೆ ಪಾಪ ನೀವು ತರಿಸಿದ್ದೀರಾ, ಆದ್ದರಿಂದ ತಗೋತಾ ಇದ್ದೀನಿ. ನಾನು ಈ ಕಾಲೇಜಿಗೆ ಬಂದದ್ದು ಒಂದು ಆಕಸ್ಮಿಕವಾಗಿ. ನನ್ನ ಬಲಗಾಲು ಬಸ್ ಹತ್ತಕ್ಕೆ ಹೋಗಿ ಮುರಿದಿದ್ದರಿಂದ ನಾನು ಮಲ್ಲೇಶ್ವರಮಲ್ಲಿ ಇದ್ದಾಗ ಹತ್ತಿರದ ಕಾಲೇಜು ಅನ್ನೋ ಕಾರಣಕ್ಕೆ ಈ ಕಾಲೇಜಿಗೆ ನಾನು ಲೆಕ್ಚರರ್ ಆಗಿ ಬಂದೆ. ಮಲ್ಲೇಶ್ವರಮ್ಮು ತುಂಬ ಚೆನ್ನಾಗಿರೋ ಕಾಲೇಜು, ಹೆಣ್ಣು ಮಕ್ಕಳ ಕಾಲೇಜು. ತುಂಬ ಸ್ಟ್ರೆಂತ್ ಇತ್ತು ಅವಾಗ. ಆ ಮಕ್ಕಳನ್ನು ಬಿಟ್ಟು ಬರೋಕ್ಕೆ ನನಗೆ ಆಗ್ತಿರ್ಲಿಲ್ಲ, ಅಷ್ಟು ಹಚ್ಕೊಂಡಿದ್ರು ಎಲ್ಲ ಸ್ಟೂಡೆಂಟ್ಸು. ಆದರೂ ನನ್ನ ಅನಿವಾರ್ಯ ಕಾರಣದಿಂದ ಯಲಹಂಕಕ್ಕೆ ಯಾಕಾದರೂ ಬರ್ತಿದ್ದೀನಪ್ಪ ಅನ್ನೋ ಕಾರಣಕ್ಕೆ ಬಂದಿದ್ದು. ಆದರೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ಯಲಹಂಕ ಮರೆಯಲಾರದಷ್ಟು ನೆನಪುಗಳನ್ನು ಉಳಿಸಿದೆ. ಯಾಕೆಂದರೆ ಈ ಕಾಲೇಜಿಗೆ ನಾನು ಬಂದಾಗ ನೀವು ಆಗಲೇ ಸುಮಾರು ಒಂದು 2-3 ಬ್ಯಾಚ್ ಆಗೋಗಿತ್ತು ಅನಿಸುತ್ತೆ. 5-6 ಬ್ಯಾಚ್ ಆಗೋಗಿತ್ತು. ಬಂದಾಗ ಸೈನ್ಸಲ್ಲಿ ಬರೀ 26 ಜನ ಇದ್ದರು. 26 ಜನ ಸ್ಟೂಡೆಂಟ್ಸ್ ಇದ್ದರು ಸೈನ್ಸಲ್ಲಿ. ಎಲ್ಲ ಸಬ್ಜೆಕ್ಟಿಗೂ ಒಬ್ಬೊಬ್ಬರೇ ಲೆಕ್ಚರರ್ಸು. ಆಮೇಲೆ ಕಾಮರ್ಸ್ ಒಂದು ಸ್ವಲ್ಪ ಸ್ಟ್ರೆಂತ್ ಇತ್ತು, 40-50 ಹಾಗೆ ಸ್ಟ್ರೆಂತ್ ಇತ್ತು. ಇನ್ನು HEPS ಮಾತ್ರ ಒಳ್ಳೆ ಸ್ಟ್ರೆಂತ್ ಇತ್ತು, ಚೆನ್ನಾಗೇ ಇತ್ತು ಆವಾಗಲೂ ಕೂಡ. ಆ ಕೊನೆ ರೂಮು, ಈ ರೂಮ್ ಇದೆಯಲ್ಲ, ಯಾವಾಗಲೂ 100-105 ಅಡ್ಮಿಷನ್ಸು HEPSಗೆ, ಫುಲ್ ಸ್ಟ್ರೆಂತ್ ಇರೋದು. ಆಮೇಲೆ HEPSಗೆ ಯಾವಾಗಲೂ ನಾನೇ ಕ್ಲಾಸ್ ಟೀಚರು. ನಾನು ಬೇಡ ಅಂದರೂ ನನಗೆ ಕ್ಲಾಸ್ ಟೀಚರಾಗಿ ಹಾಕ್ತಿದ್ರು. ಇವೆಲ್ಲ ನನಗೆ ಬಂದ ಮೇಲೆ ಆ ಹುಡುಗರು ನಮ್ಮನ್ನು ಹಚ್ಕೊಂಡಿದ್ದು, ನಾವು ಆ ಹುಡುಗರನ್ನು ಬೆಳೆಸಿದ್ದು. ಜೊತೆಗೆ ನನಗಂತೂ ಒಂದು ಆಶ್ಚರ್ಯ ಅನ್ನಿಸ್ತಾ ಇತ್ತು. ನಾನು ಮಲ್ಲೇಶ್ವರಮಲ್ಲಿದ್ದಾಗಲೂ ಅಷ್ಟೇ, ನನ್ನ ತರಗತಿಯಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಇರೋದು. ನಾವು ಬಂದಂಗೆ ಇಡೀ ಕಾಲೇಜಿನ ಕನ್ನಡ ಮಕ್ಕಳನ್ನು
ನಾವು ಒಬ್ಬೊಬ್ಬರೇ ಹ್ಯಾಂಡ್ಲ್ ಮಾಡಬೇಕಾಗಿತ್ತು. ಸುಮಾರು ನಾನು ಬಂದು 3 ವರ್ಷದ ನಂತರ ಇನ್ನೊಂದು ಕನ್ನಡ ಪೋಸ್ಟ್ ಸ್ಯಾಂಕ್ಷನ್ ಆಯಿತು. ಅಲ್ಲಿವರೆಗೆ ಇಡೀ ಕಾಲೇಜಿನ ಸ್ಟ್ರೆಂತನ್ನು ನಾನೊಬ್ಬಳೇ ಹ್ಯಾಂಡ್ಲ್ ಮಾಡ್ತಾ ಇದ್ದೆ. ಆ ಮರದ ಕೆಳಗೆ, ಆ ಮರ ಇನ್ನೂ ಕಟ್ ಮಾಡಿಲ್ಲ, ಆ ಮರದ ಕೆಳಗೆ 300ರಿಂದ 340 ಜನ ಮಕ್ಕಳನ್ನು ಸುತ್ತ ಕೂರಿಸ್ಕೊಂಡು, ಮರದ ಸುತ್ತ ಕೂರಿಸ್ಕೊಂಡು ಮೈಕೂ ಇಲ್ಲದೆ ಪಾಠ ಮಾಡ್ತಾ ಇದ್ದೆ ನಾನು. ಎಷ್ಟು ಚೆನ್ನಾಗಿ, ಎಂಥ ವಿದ್ಯಾರ್ಥಿಗಳವರು, ನನಗೆ ಅವ್ರನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಚೆನ್ನಾಗಿ, ಎಷ್ಟು ಪೀಸ್ಫುಲ್ಲಾಗಿ ಅವರು ಇಡೀ ಆರ್ಟ್ಸು, HEPS, HEGP, HEKS ಎಲ್ಲ ಸ್ಟೂಡೆಂಟ್ಸು ಕೂಡ ಒಂದು ಚೂರು ಮಾತಾಡದೆ ಕೂತ್ಕೋತಿದ್ರು ಅಂತಂದರೆ ನಾನು ಹೇಳೋದು ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ಅವಾಗೊಂದು ಯಲಹಂಕದಲ್ಲಿ ಒಂದು ಪತ್ರಿಕೆ ಇತ್ತು. ಆ ಪತ್ರಿಕೆಯಲ್ಲಿ ಅದರದ್ದು ಫೋಟೋ ಹಾಕಿದ್ರು. ಹರೀಶ್ ಗೌಡರು ಅವಾಗ ಕಮಿಷನರ್ ಆಗಿದ್ದರು. ಹರೀಶ್ ಗೌಡರು ಇಮಿಡಿಯೇಟಾಗಿ ಬಂದಿದ್ದರು. ಆಮೇಲೆ ನಮ್ಗೆ ಇನ್ನೊಂದು ಪೋಸ್ಟ್ ಸ್ಯಾಂಕ್ಷನ್ ಆಗಿತ್ತು. ಅಂದರೆ ನಮಗವಾಗ ಮೈಕ್ ಹಾಕ್ಕೊಂಡು ಪಾಠ ಮಾಡೋದು ಗೊತ್ತಿರಲಿಲ್ಲ. ನನ್ನ ಮಕ್ಕಳಿಗೆ ಪಾಠ ಮಾಡೋದು ಅಂತಂದರೆ ಒಂಥರ, ಯಾಕೆಂದರೆ ನಮ್ಮ ತಂದೆ, ನಾನು ಚಿಕ್ಕವಳಾಗಿದ್ದ, ಅವರು ಮೇಷ್ಟ್ರು. ನಾವೆಲ್ಲ ಚಿಕ್ಕವರಾಗಿದ್ದಾಗಿಂದನೂ ಅವರು ನಮ್ಮ ಮನಸ್ಸಿನಲ್ಲಿ ಒಂದನ್ನು ತುಂಬಿಟ್ಟಿದ್ರು. ಶಿಕ್ಷಕರ ಕೆಲಸ ಅಂತಂದರೆ ತುಂಬ ಶ್ರೇಷ್ಠವಾದ ಕೆಲಸ. ಯಾವಾಗಲೂ ಅಂತಿದ್ರು ನಮ್ಮ ತಂದೆ, ನೋಡಮ್ಮ, ರಾಜಕಾರಣಿಗಳಾದರೆ ಹೆಂಗೆಂಗೋ ಸಂಪಾದಿಸ್ತಾರೆ, ಬಿಸ್ನೆಸ್ನವರಾದರೆ ಮೋಸ ಮಾಡಿ ಸಂಪಾದಿಸ್ತಾರೆ. ಯಾಕೆಂದರೆ ಕಲಬೆರಕೆ ಅದು ಇದು ಇದ್ದೇ ಇರುತ್ತೆ, ಮೋಸ ಮಾಡ್ತಾರೆ ಅವರು. ಇತರ ಎಲ್ಲ ಜಾಬ್ಗಳು ಕೂಡ ಅದರಲ್ಲಿ ಏನೋ ಒಂದು ಹುಳುಕಿರುತ್ತೆ. ಆದರೆ ಶಿಕ್ಷಕ ವೃತ್ತಿ ಯಾವಾಗಲೂ ಕೂಡ ತುಂಬ ಪರಿಪೂರ್ಣವಾದದ್ದು. ಅದರಲ್ಲಿ ಯಾವ ಕೊಳಚೆಯೂ ಸೇರಬಾರ್ದು ಅನ್ನೋರು ಯಾವಾಗಲೂ ಅಷ್ಟೇ. ಅವರು ನಮ್ಮ ತಂದೆ ಗ್ರೇಟ್ ಅವರು. ಯಾಕೆ ಅಂತಂದರೆ ಅವರದ್ದು 100ನೇ ವರ್ಷದ ಒಂದು ಪುಣ್ಯ ಸ್ಮರಣೆಯನ್ನು ನಾವು ಅವ್ರ ಊರಲ್ಲಿ ಮಾಡ್ತಾ ಇದ್ದೀವಿ ಈಗ, ಮಕ್ಕಳೆಲ್ಲ ಸೇರಿಕೊಂಡು. ಈಗ 100 ವರ್ಷ ತುಂಬಿಸಿತ್ತು, ತುಂಬ ಬೇಗ ಸತ್ತು ಹೋದರು. ಆದರೆ ನಮ್ಮಲ್ಲಿ ಶಿಕ್ಷಕರ ಪ್ರಜ್ಞೆಯನ್ನು ಜಾಗೃತಗೊಳಿಸಿದ್ದು ಅವರು. ಹಾಗಾಗಿ ಇವತ್ತೇನು ನೀವು ಪ್ರೀತಿ ತೋರಿಸ್ತಿರೋ ಅದೆಲ್ಲ ನಮಗೆ ನಮ್ಮ ತಂದೆಯಿಂದ ಬಂದಂತಹ ಬಳುವಳಿ. ನಮ್ಮ ಅಮ್ಮನೂ ಟೀಚರ್ ಆಗಿದ್ದರು, ಆದರೆ ಅವರು ಟೀಚರ್ ಕಮ್ಮ ಹೋಮ್ ಮ್ಯಾನೇಜ್ಮೆಂಟ್ ಕೂಡ ಅವ್ರದ್ದೇ ಇತ್ತು. ಹಾಗಾಗಿ ಅವ್ರದ್ದು ಅಷ್ಟು ಇರ್ತಿರ್ಲಿಲ್ಲ ನಮಗೆ. ಆದರೆ ಅವರು ಮಾತ್ರ ಶಿಕ್ಷಕ ವೃತ್ತಿಯ ಬಗ್ಗೆ ನಮಗೆ ಅಪಾರವಾದ ಕಾಳಜಿಯನ್ನು ಬೆಳೆಸಿದರು. ಹೀಗಾಗಿ ನಮ್ಮ ಮನೆಯಲ್ಲಿ 6 ಜನ ಮಕ್ಕಳಲ್ಲಿ 5 ಜನ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇದ್ದೀವಿ. ಒಬ್ಬನು ಮಾತ್ರ KS ಆಫೀಸರ್ ಆಗಿರೋದು. ಇದು ಯಾಕೆ ಅಂದರೆ ನಮಗೆ ಆ ಪ್ರೀತಿಯನ್ನು ಅವರು ನಮಗೆ ಬೆಳೆಸಿದ್ರು. ಹಾಗಾಗಿ ನಾವು ಖಂಡಿತ ಮಕ್ಕಳಿಗೆ ನಮ್ಮ ಮನಸ್ಸಾಕ್ಷಿಯನ್ನು ನಾವು ಯೋಚನೆ ಮಾಡಿದಾಗ, ಈಗ ಕೂತ್ಕೊಂಡು ರಿಟೈರ್ ಆದಮೇಲೆ ಏನೂ ಪಾಠ ಮಾಡದೇ ಇರುವಾಗ ಕೂತ್ಕೊಂಡು ಯೋಚನೆ ಮಾಡಿದಾಗ ನಂಗೆ ಅನ್ಸೋದು, ನೀವು ಈ ಥರ ಎಲ್ಲ ಮಾಡಿದಾಗ ನಾನು ಕೂಡ ಒಳ್ಳೆಯ ಒಂದು ಪ್ರಜ್ಞಾವಂತರನ್ನು ಬೆಳೆಸಿದ್ದೀನಿ ಎನ್ನುವಂತಹ ಒಂದು ಸಮಾಧಾನ ನನ್ನ ಮನಸ್ಸಿಗೆ ಆಗತ್ತೆ. ಅದು ನಮ್ಮ ಜೀವನದ ಪರಿಪೂರ್ಣತೆಗೆ ಸಾಕ್ಷಿಯೂ ಆಗತ್ತೆ. ಏನು ಮಾಡದೇ ಇದ್ದರೂ ನಾನೊಂದು ಒಳ್ಳೆಯ ಒಂದು ಜೊತೆಗೆ ನಮ್ಮ ಕ್ಲಾಸಲ್ಲಿ ಅಷ್ಟು ಚೆನ್ನಾಗಿ ಕೂತ್ಕೋತಾ ಇದ್ರು ಅಂತಂದರೆ ನಮ್ಮ ಪಾಠ ಅವ್ರ ತಲೆಗೆ ಹೋಗ್ತಿತ್ತು. 100% ರಿಸಲ್ಟ್ ನಮ್ಮ ಕನ್ನಡ ಯಾವಾಗಲೂ. ಕನ್ನಡದಲ್ಲಿ ನಮ್ಮ ಕಾಲೇಜಲ್ಲಿ ಯಾವಾಗಲೂ ಇನ್ಸ್ಪೆಕ್ಷನಿಗೆ ಬಂದವರೆಲ್ಲ ಅಂತಿದ್ರು 100% ರಿಸಲ್ಟೇ ಬರ್ತಾ ಇತ್ತು. ಎಲ್ಲೋ ಒಂದೊಂದು ಸಾರಿ ಒಬ್ಬರೋ ಇಬ್ಬರೋ 3 ಜನ ಫೇಲ್ ಆಗೋರು, 99, 98 ಇಳಿಯೋದು. ಅವಾಗೆಲ್ಲ ಭಾಳ ಪರ್ಸೆಂಟೇಜ್ ಲೆಕ್ಕ ಹಾಕೋರು. ಸೊ ಹಾಗಾಗಿ ನಾವೆಲ್ಲರೂ, ಆಮೇಲೆ ನಮ್ಮ ಜೊತೆಗಿದ್ದವ್ರು ಬೇರೆಯವರು ಕೂಡ ಪಾಠ ಮಾಡ್ತಿದ್ರು, ಇಲ್ಲ ಅಂತಲ್ಲ. ಬಟ್ ನನಗೆ ನನ್ನ ಮನಸ್ಸಿಗೆ ಅನ್ನಿಸ್ದಾಗ, ನೀವೆಲ್ಲ ನನ್ನ ಕೈಯಲ್ಲಿ ಓದಿದ್ದೀರಾ, ನೀವು ಕೇಳಿದ್ದೀರಾ ಪಾಠನ ಅಂದ್ಕೊಂಡಾಗ ನನಗೆ ಏನೋ ಒಂದು, ಯಾಕಂದರೆ ನಿಮ್ಮ ಮಕ್ಕಳನ್ನು ನೀವು ಬೆಳೆಸ್ತಾ ಇರೋದು, ಈಗ ನೀವು ಸಾಂಪ್ರದಾಯಿಕವಾಗಿ ಇಂತಹ ಒಂದು ಪುಟ್ಟ ಸಮಾರಂಭ ಆದರೂ ಕೂಡ ಒಂದು ದೀಪ ಬೆಳಗೋ ಮೂಲಕ ಅದನ್ನು ಮಾಡಿರೋ ಅಂತಹದ್ದು, ಈ ಎಲ್ಲವೂ ಕೂಡ ನಮಗೆ ಲಿಟ್ರೇಚರ್ ಓದಿದಾಗ ಒಂದು ಸಂಸ್ಕೃತಿಯ ಸಾಂಸ್ಕೃತೀಕರಣ ನಮ್ಮ ಒಳಗಡೆ ಉಂಟಾಗುತ್ತೆ. ಲಿಟ್ರೇಚರಿನ ಮಹತ್ವದೇ ಹಾಗೆ. ಸೈನ್ಸು ಇದೆಲ್ಲ ಬಂದಾಗ ಅದು ಬೇರೆ ಆಗುತ್ತೆ. ಲಿಟ್ರೇಚರು ನಮ್ಮನ್ನು ಏನು ಮಾಡುತ್ತೆ ಅಂತಂದರೆ, ನಮ್ಮ ಇಡೀ ಜೀವನವನ್ನು ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ವಾತಾವರಣದಲ್ಲಿ ತಂದು ನಿಲ್ಲಿಸುತ್ತೆ. ಈಗ ನೋಡಿ, ನಾವು ಓದೋವಂತಹ ಹ್ಯಾಬಿಟ್ ಬೆಳೆಸ್ಕೊಂಡ್ರೆ, ಇವತ್ತಿಗೂ ಕೂಡ ನಾವು ಯಾವುದಾದ್ರು ಒಂದು ಪುಸ್ತಕವನ್ನು ಓದಿದ್ರೆ ನಮ್ಗೆ ಆ ಪುಸ್ತಕ ನಮಗೆ ತುಂಬ ಹಿಡಿಸಿದಾಗ ನಮಗೇನು ಅನಿಸುತ್ತೆ, ನಮ್ಮ ಮನಸ್ಸಿನಲ್ಲಿ ಅವತ್ತಿಡೀ ಏನೋ ಒಂಥರ ಸಮಾಧಾನ, ಸಂತೃಪ್ತಿ,
ಇದು ಆಮೇಲೆ ನೀವು ಒಂದು ಒಳ್ಳೆ ಸಿನಿಮಾ ನೋಡಿದಾಗ, ಹೊಡೆದಾಟ ಬಡದಾಟ ಇಲ್ಲ ಅಂತಹ ಒಂದು ಸಾಂಸಾರಿಕ ವಾತಾವರಣ ಸಿನಿಮಾ ನೋಡಿದಾಗ ಅಲ್ಲಿ ಬರುವಂತಹ ಒಂದು ಸಮಾಧಾನ ತೃಪ್ತಿ ಇದೆಯಲ್ಲ, ಇದು ಸಾಹಿತ್ಯ ನಮಗೆ ತಂದುಕೊಡುವಂತಹದ್ದು. ಹಾಗಾಗಿ ನಾವು ಸಾಹಿತ್ಯವನ್ನು ಓದಿದ್ವಿ, ಸಾಹಿತ್ಯದಲ್ಲಿ ಡಾಕ್ಟ್ರೇಟು ಮಾಡಿದೆ ನಾನು. ಇವೆಲ್ಲ ಮಾಡಿದಾಗಲೂ ಕೂಡ ನಮಗೊಂದು ಸಂತೃಪ್ತ ಭಾವನೆ ಬರುತ್ತೆ. ಅದರ ಜೊತೆಗೆ ಪಾಠ ಮಾಡಿದಾಗ ನನಗೆ ಸಿಕ್ಕಂತಹ ತೃಪ್ತಿ, ಯಲಹಂಕ ಕಾಲೇಜಲ್ಲಿ ಸಿಕ್ಕಂತಹ ತೃಪ್ತಿ. ಆಮೇಲೆ ಟೂರ್ ಹೋದಾಗ ಅದನ್ನು ನಾನು ಯಾವಾಗಲೂ ನೆನಪು ಮಾಡ್ಕೋತಾ ಇರ್ತೀನಿ. ನಮ್ಮ ರೆಡ್ಡಪ್ಪ ಅಂತ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ನವರು ನಮಗೆ ಪ್ರಿನ್ಸಿಪಾಲ್ ಆಗಿದ್ದರು. ಟೂರ್ ಅಂತ ಅಂದ ತಕ್ಷಣ ರವಿಕಲಾ ಮೇಡಮ್ ಬರ್ತಾರ ಕೇಳಿ ಅನ್ನೋರು. ರವಿಕಲಾ ಮೇಡಮ್ ಬಂದ್ರಷ್ಟೇ ನೀವು ಹೆಣ್ಮಕ್ಳನ್ನ ಗಂಡು ಮಕ್ಳನ್ನ ಜೊತೆ ಕರ್ಕೊಂಡೋಗಿ, ಇಲ್ಲಾಂದರೆ ಕರ್ಕೊಂಡೋಗ್ಬೇಡಿ ಅನ್ನೋರು. ಅಂದರೆ ಆ ಒಂದು ಮಕ್ಕಳನ್ನು ನನ್ನ ಜೊತೆಗೆ ಇಟ್ಕೊಳ್ಳೋವಂತಹ ಒಂದು ಶಕ್ತಿ ದೇವರು ನನಗೆ ಅವಾಗ ಕೊಟ್ಟಿದ್ದ. ಈಗಲೂ ನನಗೆ ಅದೇ ಭಾವನೆ ಇದೆ. ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಮಕ್ಕಳು ಅನಿಸುತ್ತೆ ಹೊರತು ನೀವೆಲ್ಲ ತುಂಬ ದೊಡ್ಡವರಾಗಿದ್ದೀರಾ, ಮಕ್ಕಳಾಗಿದ್ದಾವೆ ಅದು ಇದು ಅಂತ ನನಗೆ ಅನಿಸಲ್ಲ. ಹಾಗಾಗಿ ಅದು ನನಗೆ ಜೀವನದಲ್ಲಿ ಕೊಟ್ಟಂತಹ, ದೇವರು ಕೊಟ್ಟಂತಹ, ದೇವರು ಅವಕಾಶ ಮಾಡಿಕೊಟ್ಟಂತಹ, ನನ್ನ ತಂದೆ ನನಗೆ ಆಶೀರ್ವಾದ ಮಾಡಿದಂತಹ ಒಂದು ಅತ್ಯಪೂರ್ಣವಾದಂತಹ ಒಂದು ತೃಪ್ತಿ ಅದು. 74ನೇ ವರ್ಷದಲ್ಲಿ ನಾನೀಗ ನಂಗೆ ನಡೀತಾ ಇದೆ. ಈ ವಯಸ್ಸಲ್ಲೂ ನನಗೆ ಎಲ್ಲರೂ ಯಾರು ಕರೆದ್ರೆ ಪಾಠ ಮಾಡೋಣಪ್ಪ ಅನಿಸುತ್ತೆ. ಖಂಡಿತ ಯಾವ್ದಾದ್ರು ಕಾಲೇಜಲ್ಲಿ ಕರೆದ್ರೆ ಪಾಠ ಮಾಡೋಣ ಅನಿಸುತ್ತೆ ನನಗೆ. ಅದೊಂದು ಹಂಬಲ ಇದೆ. ಕೊರೋನಾ ಬರೋವರೆಗೂ ಪಾಠ ಮಾಡ್ತಿದ್ದೆ ನಾನು ಕಾಲೇಜುಗಳಲ್ಲಿ. ಆಮೇಲೆ ಮನೆಯಲ್ಲಿ ಎಲ್ಲರೂ ಬೈದಿದ್ರಿಂದ ಸಾಕಿನ್ನ ಅಂತಂದಿದ್ರಿಂದ ನಾನು ಬಿಟ್ಟಿದ್ದು. ಆದರೆ ಈಗಲೂ ನನ್ನ ತುಡ್ತಾ ಇದೆ, ಇದು ಮಾಡಬೇಕು ಅನ್ನುವಂತಹ ತುಡ್ತಾ ಇದೆ. ನನಗೆ ಬೇಜಾರಂತೂ ಇಲ್ಲ. ಯಾವ ಪ್ರೈಮರಿ ಸ್ಕೂಲ್ ಮಕ್ಕಳು ಬಂದರೂ ಕೂಡ ನಾನು ಪಾಠ ಮಾಡೋಕ್ಕೆ ನನಗೆ ಒಂದು ತೃಪ್ತಿ ಸಿಗತ್ತೆ. ಅಂತಹ ಒಂದು ವಾತಾವರಣ ನನ್ನಲ್ಲಿ ನೀವೆಲ್ಲರೂ ಅಷ್ಟು ಚೆನ್ನಾಗಿ ಕೂತ್ಕೊಂಡು ಪಾಠ ಕೇಳಿದ್ರಿಂದ ನನಗದು ಕಾನ್ಫಿಡೆನ್ಸ್ ಬಂದಿರುತ್ತೆ. ಯಾರಿಗೇ ಆಗಲಿ, ಯಾವ ಶಿಕ್ಷಕನಿಗೆ ಆಗಲಿ, ನೀವು ಮಕ್ಕಳು ನಮ್ಮ ಪಾಠ ಕೇಳ್ತಿದ್ದೀರಾ ಅಂತಂದರೆ ಅದು ಸೈಲೆಂಟ್ ಆಗಿದೆ ಅಂತಂದರೆ ನಮ್ಮ ಪಾಠ ಅವ್ರಿಗೆ ತಲುಪಿದೆ. ಅದರಿಂದ ಈಗ ಹಂಗಾಗಿದೆ ಅಂತಂದಾಗ ನಾವು ಪಾಠ ಮಾಡಿದ್ದು ಸರಿಯಾಗಿದೆಯಪ್ಪ ಅನ್ನೋಂತಹ ಒಂದು ತೃಪ್ತಿ ನಮ್ಮಲ್ಲಿರುತ್ತೆ. ನಿಮ್ಮಲ್ಲಿ ಯಾರ್ಯಾರು ಶಿಕ್ಷಕರಿದ್ದೀರೋ ದಯವಿಟ್ಟು ನಾನು ಹೇಳೋದಿಷ್ಟೇ ನಿಮಗೆ, ನೀವು ಆ ಶಿಕ್ಷಕ ವೃತ್ತಿಯನ್ನು ಪ್ರೀತಿಸಿ, ಗೌರವಿಸಿ, ಆ ಆ ವೃತ್ತಿಗೆ ಒಂದು ಸಂಪೂರ್ಣವಾದಂತಹ ನ್ಯಾಯ ದೊರಕಿಸ್ಕೊಡಿ. ಯಾಕೆಂದರೆ ನಾವು ಮಕ್ಕಳನ್ನು ಬೆಳೆಸ್ತೀವಿ, ಅವರನ್ನು ಮುಂದಿನ ನಾಗರಿಕರನ್ನಾಗಿ ಮಾಡುವ ಪ್ರಜ್ಞೆ ಶಿಕ್ಷಕರ ಕೈನಲ್ಲಿರುತ್ತೆ. ಸ್ವಂತ ನಮ್ಮ ಮನೆಗಿನ್ನ ಹೆಚ್ಚಾಗಿ ಶಿಕ್ಷಕರು ನೀವೆಷ್ಟು ಪ್ರೀತಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಮಕ್ಕಳು ಬೆಳೀತಾರೆ. ನಿಮ್ಮ ಬ್ಯಾಚೋ ಅಥವಾ ಇನ್ನೊಂದು ಬ್ಯಾಚೋ ಗೊತ್ತಿಲ್ಲ ನನಗೆ. ಒಬ್ಬನು ಮರ್ತೋಗಿದೆ, ನನಗೆ ಅವನ ಹೆಸರು ಮರ್ತೋಗಿದೆ. ಯೂನಿಯನ್ ಡೇ ಎಲ್ಲ ಆದಾಗ ಕುಡ್ಕೊಂಬಂದ್ಬಿಟ್ಟಿದ್ದ. ಬಹುಶಃ HEGP ಸ್ಟೂಡೆಂಟೇ ಇರಬೇಕು ಅವನು. ಅವನಿಗೆ ಆ ವಯಸ್ಸಲ್ಲಿ ಸೆಕೆಂಡ್ PUCನಲ್ಲಿ, ಅಂದರೆ ನಾವಿದ್ದಾಗ ಅಂಥ ಸ್ಟೂಡೆಂಟ್ಸ್ ಇದ್ದರು ಮಾತ್ರ, ಇರಲಿಲ್ಲ ಅಂತಲ್ಲ. ಅವರನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ಅವನೊಬ್ಬನ್ನೇ ಕೂರಿಸ್ಕೊಂಡು ನಾವು ಬುದ್ಧಿ ಹೇಳಿ, ನೀನು ಮುಂದೆ ದೊಡ್ಡವನಾದಾಗ ಏನಾದರೂ ಮಾಡು, ಚಿಂತೆ ಇಲ್ಲ, ಆದರೆ ಇದು ಈ ವಿದ್ಯೆ ಕಲಿಯುವಂತಹ ಸಮಯದಲ್ಲಿ ಇಂತಹ ಇವುಗಳನ್ನೆಲ್ಲ ಅಭ್ಯಾಸಗಳನ್ನು ಬೆಳೆಸ್ಕೊಂಡ್ರೆ ಜೀವನ ಹಾಳು ಮಾಡ್ಕೋತೀಯ ಅಂತ ಅವನಿಗೆ ತುಂಬ ಹೇಳಿದ್ವಿ. ನಮ್ಮನ್ನು ನೋಡಿದ್ರೆ ಹಿಂಗೆ ಹೋಗ್ತಿದ್ದ ಅವನು. ಆಮೇಲೂ ಸಿಕ್ಕ 2-3 ಸಾರಿ ಚೆನ್ನಾಗಿದ್ದೀನಿ ಮೇಡಮ್ ಅಂದ. ಪರವಾಗಿಲ್ಲ ಬಿಡಪ್ಪ, ಚೆನ್ನಾಗಿರು ಅಂತಂತ ಹೇಳಿದ್ವಿ. ಏನಾದ್ನೋ ಏನೋ ಗೊತ್ತಿಲ್ಲ, ಆದರೂ ಹೇಳ್ತಿರೋದು ನಾನು, ಎಂಥ ಮಕ್ಕಳು ಇರ್ತಾರೆ, ಕಳ್ಳರು ಇರ್ತಾರೆ, ಸುಳ್ಳರು ಇರ್ತಾರೆ, ರೌಡಿಸಮ್ ಮಾಡುವಂತಹ ಮಕ್ಕಳು ಇರ್ತಾರೆ. ಆದರೆ ಅವ್ರನ್ನೆಲ್ಲ ನಾವು ಒಂದು ಸರಿದಾರಿ ತರೆಯುವಂತಹ ಒಂದು ಪ್ರಯತ್ನ ಮಾಡ್ತೀವಲ್ಲ, ಇದು ಶಿಕ್ಷಕ ವೃತ್ತಿ. ಇನ್ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಹೊಡಿತಾನೆ, ಇನ್ನೊಬ್ಬನು ಇನ್ನೇನೋ ಮಾಡ್ತಾನೆ. ನಾವು ಮಾತಿನ ಮೂಲಕ ಇನ್ನು ಒಳ್ಳೆಯದನ್ನು ಹೇಳ್ತಾ ಇದ್ದೀವಿ. ಆಮೇಲೆ ಈಗ ಒಂದು 4-5 ಜನ ಮಕ್ಕಳು ಇದನ್ನು ಈಗ ಸರ್ಟಿಫಿಕೇಟ್ಗಳನ್ನು ತಗೊಂಡ್ರಿ. ಈ ಸರ್ಟಿಫಿಕೇಟನ್ನು ನೀವು ತಗೊಂಡಿದ್ದೀರಾ, ಆ ಮಕ್ಕಳಿಗೆ ನಾನು ಹೇಳ್ತಾ ಇರೋಂತಹ ಮಾತು, ಇದನ್ನೆಲ್ಲ ತಗೊಂಡಿದ್ದೀರಾ. ನಾಳೆ ನೀವು ದೊಡ್ಡವರಾದಾಗ ನೀವು ಇಂಥದನ್ನು ನಮ್ಮಮ್ಮ ಅಥವಾ ನಮ್ಮಪ್ಪ
ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರ್ಕೊಂಬಂದಿದ್ರು. ನಾವು ನಮ್ಮ ಟೀಚರ್ಸಿಗೆ ಇಂಥದ್ದನ್ನು ಮಾಡಬೇಕು ಅನ್ನುವಂತಹ ಒಂದು ಭಾವನೆ ನಿಮ್ಮಲ್ಲಿ ಯಾವಾಗಲೂ ಬರಬೇಕು, ಇರಬೇಕದು. ನಾನು ಟೀಚರ್ ಆಗಿದ್ದರೂ ನನ್ನ ಮಗ SSLC ದಾಟೋವರೆಗೂ ಪ್ರತಿ ಟೀಚರ್ಸ್ ಡೇಗೆ ಅವನ ಕೈನಲ್ಲಿ ಒಂದು 6 ಚಾಕ್ಲೇಟು ಅಥವಾ 6 ಪೆನ್ನೋ ಏನೋ ಕೊಟ್ಟು ಒಂದಷ್ಟು ಇದನ್ನು ಗುಲಾಬಿ ಹೂಗಳನ್ನು ಕೊಟ್ಟು ಕಳಿಸ್ತಿದ್ದೆ ಅವನ ಕೈನಲ್ಲಿ. ಆ ಎಲ್ಲ ಟೀಚರ್ಸ್ಗೂ ಒಂದೊಂದು ಕೊಡು ನೀನು ಅಂಥೇಳಿ. ಅವನು ಅದನ್ನು ಪ್ರಾಂಪ್ಟಾಗಿ ಮಾಡ್ಕೊಂಡು ಬರ್ತಿದ್ದ. ಈಗಲೂ ಅವರೆಲ್ಲ ಏನು ಅಂತಂದರೆ ಪೂರ್ಣಪ್ರಜ್ಞನಲ್ಲಿ ಓದಿದ್ದವರು ಈಗಲೂ ಕೂಡ ಇದರಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿನ ಅವ್ರು ಸ್ಕೂಲ್ಗೆ ಹೋಗ್ತಾರೆ. ಎಲ್ಲ ಒಂದಷ್ಟು ಹುಡುಗರು ಇಲ್ಲಿ ಏರಿಯಾದಲ್ಲಿರೋ ಹುಡುಗರೆಲ್ಲ ಸೇರಿಕೊಂಡು ಅವ್ರು ಸ್ಕೂಲ್ಗೆ ಹೋಗ್ತಾರೆ. ಅವ್ರ ಹಳೆ ಟೀಚರ್ಸ್ಗಳನ್ನು ಮಾತಾಡ್ಸ್ಕೊಂಡು ಬರ್ತಾರೆ. ಅಲ್ಲಿ ಹೋಗಿ ಫ್ಲಾಗ್ ಹಾಯಿಸ್ಟ್ರಿನ ನೋಡ್ಕೊಂಬರ್ತಾರೆ. ಅಂದರೆ ಅವರಿಗೆ ಅವ್ರ ಸ್ಕೂಲು ಅಂದರೆ ಅಷ್ಟೊಂದು ಅಭಿಮಾನ ಇರುತ್ತೆ. ಹಂಗೆ ಬೆಳೆಸ್ಕೊಳ್ಳಿ ಎಲ್ಲರೂ. ನಿಮ್ಮ ಶಾಲೆಯ ಮೇಲೆ ನೀವು ಅಭಿಮಾನ ಬೆಳೆಸ್ಕೊಂಡಾಗ ಶಾಲೆಯ ಡೆಸ್ಕ್ಗಳನ್ನು ಹಾಳು ಮಾಡಲ್ಲ, ಶಾಲೆಯಲ್ಲಿ ಪ್ಲಾಸ್ಟಿಕ್ ಪೇಪರ್ಗಳನ್ನು ಹಾಕೋಲ್ಲ, ಪರಿಸರವನ್ನು ಚೆನ್ನಾಗಿಟ್ಕೋತೀರಾ. ಈ ಎಲ್ಲ ಭಾವನೆಗಳು ನಿಮ್ಮಲ್ಲಿ ಬೆಳಿಬೇಕು. ಚಾಕ್ಲೇಟ್ ತಿಂದು ಅಲ್ಲೇ ಬಿಸಾಕೋದಲ್ಲ, ಅದನ್ನು ತೆಗೆದು ಒಂದು ಡಸ್ಟ್ಬಿನ್ಗೆ ಹಾಕಬೇಕು ಅನ್ನುವಂತಹ ಭಾವನೆಗಳು ಇವೆಲ್ಲವೂ ಕೂಡ ನಿಮಗೆ ಶಿಕ್ಷಕರಿಂದ ಬರುವಂಥದ್ದು. ಅದು ನೀವು ನಿಮ್ಮ ಮಕ್ಕಳಿಗೂ ಬೆಳೆಸಿ, ನೀವು ಕೂಡ ಬೆಳೆಸ್ಕೊಳ್ಳಿ. ಆಮೇಲೆ ನೀವೆಲ್ಲರೂ ಇಷ್ಟು ಖುಷಿಯಾಗಿರೋದು ನೋಡಿದಾಗ ನನಗನ್ನಿಸ್ತು, ಬಹುಶಃ ನೀವೆಲ್ಲರೂ ಚೆನ್ನಾಗಿ ಜೀವನವನ್ನು ಮಾಡ್ತಾ ಇದ್ದೀರಾ, ಸಮೃದ್ಧವಾಗಿ ಜೀವನವನ್ನು ಮಾಡ್ತಾ ಇದ್ದೀರಾ. ಕಷ್ಟ ಕೋಟಲೆಗಳಿಲ್ಲದೆ ನಿಮ್ಮ ಪತಿ ಅಥವಾ ನೀವು ನಿಮ್ಮ ಹೆಂಡತಿಯನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಹಾಗೆ ನಿಮ್ಮ ಜೀವನ ಚೆನ್ನಾಗಿರಲಿ. ಇದೇ ರೀತಿಯ ಒಂದು ಭಾವನೆಗಳನ್ನು ನಿಮ್ಮ ಮಕ್ಕಳಲ್ಲೂ ಬೆಳೆಸ್ಕೊಡಿ. ಆಮೇಲೆ ಸಮಾಜಕ್ಕೆ ನಾವು ಒಳ್ಳೆಯ ಮಕ್ಕಳನ್ನು ಕೊಡಬೇಕು. ಜಾತಿ, ಧರ್ಮ, ಈ ಥರದ್ದೆಲ್ಲ ಭಾವನೆಗಳನ್ನು ಮನಸ್ಸಿನಲ್ಲಿ ದಯವಿಟ್ಟು ಮಕ್ಕಳಿಗೆ ತುರುಕಬೇಡಿ, ಖಂಡಿತ ತುರುಕಬೇಡಿ, ಯಾವತ್ತೂ ತುರುಕಬೇಡಿ. ಧರ್ಮ ಯಾಕೆಂದರೆ ನಮ್ಮದು ಭಾವೈಕ್ಯತೆ ಇರುವಂತಹ ದೇಶ. ಎಲ್ಲ ರೀತಿಯ, ಎಲ್ಲ ಭಾಷೆಯ, ಎಲ್ಲ ರೀತಿಯ ಜನರು ನಮ್ಮ ದೇಶದಲ್ಲಿದ್ದಾರೆ. ದೇಶದ ಸೌಹಾರ್ದತೆಯನ್ನು ಹಾಳು ಮಾಡುವಂತಹ ಒಂದು ಪರಿಸರವನ್ನು ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೂ ಕೊಡಬೇಡಿ. ನೀವು ಕೂಡ ನಿಮ್ಮ ಅಕ್ಕ ಪಕ್ಕ ಹತ್ತಿರ ಇರುವಂತಹ ಎಲ್ಲ ಧರ್ಮ ಜಾತಿಯ ಬಾಂಧವರನ್ನು, ಅವರೆಲ್ಲರೂ ನಿಮಗೆ ಬಾಂಧವರು ಅಂದ್ಕೊಳ್ಳಿ. ಅವ್ರ ಜೊತೆಗೆ ಒಗ್ಗಟ್ಟಾಗಿ ಬದುಕಿ. ನಮ್ಮ ದೇಶ, ಭಾರತ ದೇಶ ಇಂಥ ಇತಿಹಾಸವನ್ನು ಹೊಂದಿರುವಂತಹ ದೇಶ. ಆ ದೇಶದ ಗೌರವ ಮತ್ತು ಮರ್ಯಾದೆಯನ್ನು ಇನ್ನೊಂದಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂತಹ ಒಂದು ಮುಂದಿನ ಪೀಳಿಗೆಯನ್ನು ನೀವು ಬೆಳೆಸಿ ಅಂತ ಹೇಳಿ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡ್ತಾ, ನಿಮ್ಮ ಬದುಕು ಸುಂದರವಾಗಿರಲಿ, ಚೆನ್ನಾಗಿರಲಿ, ಪರಿಪೂರ್ಣವಾಗಿರಲಿ ಅಂಥೇಳಿ ಹಾರೈಸ್ತೀನಿ. ಧನ್ಯವಾದಗಳು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ. ಜ್ಞಾನದ ಹಸಿರಿದ್ದಾಗ ಮೊದಲು ಕೊನೆಯಿಲ್ಲ.
ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ.